ನಾನು ಮದುವೆಯಾಗಿ 2 ತಿಂಗಳ ನಂತರ ಉದ್ಯೋಗಕ್ಕಾಗಿ ವಿದೇಶಕ್ಕೆ ತೆರಳಿದ್ದೆ. ವಿದೇಶದಿಂದ ನಾನು ಮನೆಗೆ ಕರೆ ಮಾಡಿದಾಗಲೆಲ್ಲ ನನ್ನ ತಾಯಿ ನನ್ನ ಹೆಂಡತಿಯ ಬಗ್ಗೆ ಯಾವಾಗಲೂ ದೂರುಗಳನ್ನು ಹೇಳುತ್ತಿದ್ದರು. ನನಗೆ ಪ್ರತಿದಿನ ಇದನ್ನು ಕೇಳಿ ಕೇಳಿ ನನ್ನ ಹೆಂಡತಿಯ ಮೇಲೆ ಕೋಪ ಬರ್ತಿತ್ತು. ನನ್ನ ತಾಯಿ ನಿಜ ಹೇಳುತ್ತಿದ್ದಾರೆ ಎಂದು ಅವರ ಮಾತನ್ನು ನಂಬಿ ಹೆಂಡತಿಗೆ ಕರೆ ಮಾಡುವುದನ್ನು ನಿಲ್ಲಿಸಿಬಿಟ್ಟೆ. ನಂತರ 4 ವರ್ಷಗಳ ನಂತರ ನಾನು ಮನೆಗೆ ಹಿಂದಿರುಗಿದಾಗ ನನ್ನ ಹೆಂಡತಿಯನ್ನು ನೋಡಿ ನನಗೆ ತುಂಬ ಆಶ್ಚರ್ಯವಾಗಿ ಬೆಚ್ಚಿಬಿದ್ದೆ. ಯಾಕಂದರೆ ಅವಳು ಸಂಪೂರ್ಣವಾಗಿ ಕಡ್ಡಿಯಂತೆ ತೆಳ್ಳಗಾಗಿದ್ದಳು. ನಾನು ಅವಳನ್ನು ನೋಡದಂತೆ ಮಾಡಿ ಮಾತನಾಡಿಸಲಿಲ್ಲ. 9 ದಿನಗಳ ಉಪವಾಸ ವ್ರತವನ್ನು ಆಚರಿಸಿದ್ದಳು. ಕೊನೆಯ ಉಪವಾಸ ಬಿಡುವ ಸಿದ್ಧತೆಯನ್ನು ಮನೆಯಲ್ಲಿ ಪೂಜೆ ಪುನಸ್ಕಾರಗಳೊಂದಿಗೆ ನಡೆಸುತ್ತಿದ್ದರು. ಅವರೆಲ್ಲ ಸಂತೋಷವಾಗಿದ್ದರು. ನನ್ನ ಹೆಂಡತಿ ನನ್ನ ಪಾದಗಳನ್ನು ಮುಟ್ಟಿ ಆಶೀರ್ವಾದ ಯಾಚಿಸುತ್ತಿದ್ದಳು. ಆದರೆ ಅವಳು ಇಡೀ ಕಥೆಯನ್ನು ಕೇಳಿ. ನನ್ನ ಹೆಸರು ರಾಜನ್. ನನಗೆ 25 ವರ್ಷ ತುಂಬಿದಾಗ ನನ್ನ ತಾಯಿ 2 ಹುಡುಗಿಯರ ಫೋಟೋಗಳನ್ನು ನನ್ನ ಮುಂದೆ ಇಟ್ಟು ನನ್ನ ಜೀವನ ಸಂಗಾತಿಯಾಗಿ ಆ ಹುಡುಗಿಯರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಲು ಹೇಳಿದರು. ನಾನು 2 ಚಿತ್ರಗಳನ್ನು ಬಹಳ ಎಚ್ಚರಿಕೆಯಿಂದ ನೋಡಿದೆ. ಹುಡುಗಿಯರಲ್ಲಿ ಒಬ್ಬಳು ತುಂಬ ಸುಂದರಿಯಾಗಿದ್ದಳು, ಇನ್ನೊಬ್ಬಳು ಕಪ್ಪಾಗಿದ್ದಳು. ಆದರೆ ಅವಳ ಮುಖಚರ್ಯೆಗಳು ತುಂಬ ಸುಂದರವಾಗಿದ್ದವು. ಅವಳ ಮುಖದಲ್ಲಿ ತುಂಬ ಮುಗ್ಧತೆ ಇತ್ತು. ನಾನು ಆ ಹುಡುಗಿಯ ಫೋಟೋ ತೆಗೆದು ನನ್ನ ತಾಯಿಯನ್ನು ಹೇಳಿದೆ, ಅಮ್ಮ, ಈ ಹುಡುಗಿ ಯಾರು? ನನ್ನ ಮಾತು ಕೇಳಿ ನನ್ನ ತಾಯಿ ಆಶ್ಚರ್ಯಚಕಿತರಾದರು ಮತ್ತು ಮಗನೇ, ಸುಂದರ ಹುಡುಗಿಯ ಬದಲು ಈ ಹುಡುಗಿಯನ್ನು ಯಾಕೆ ಆರಿಸಿಕೊಂಡೆ ಎಂದು ಕೇಳಿದರು. ಅದಕ್ಕೆ ನಾನು, ಅಮ್ಮ, ಈ ಫೋಟೋದಲ್ಲಿರುವ ಹುಡುಗಿ ತುಂಬ ಮುಗ್ಧಳಂತೆ ಕಾಣ್ತಿದ್ದಾಳೆ. ಅವಳು ಮನೆಗೆ ಸೊಸೆಯಾಗಿ ಬಂದರೆ ನಿಮಗೂ ಅವಳಿಗೂ ಬೇಗ ಹೊಂದಾಣಿಕೆ ಆಗಬಹುದು ಎಂದು ನಾನು ಹೇಳಿದೆ. ಮುಂದೆ ನಾನು ನನ್ನ ತಾಯಿ ಮತ್ತು ಹೆಂಡತಿಯ ನಡುವಿನ ಜಗಳದಲ್ಲಿ ಸಿಕ್ಕಿಕೊಳ್ಳಬಾರದು ಎಂದು ಅಂದುಕೊಂಡಿದ್ದೆ. ನಮ್ಮ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಆಗಬಾರದು ಎಂದು ಭಾವಿಸಿದ್ದೆ. ಆದ್ದರಿಂದ ನಾನು ಮುಗ್ಧ ಮತ್ತು ಸಭ್ಯ ಹುಡುಗಿಯನ್ನು ಆಯ್ಕೆ ಮಾಡಲು ಬಯಸಿದ್ದೆ. ನನ್ನ ಮಾತುಗಳನ್ನು ಕೇಳಿ ನನ್ನ ತಾಯಿ ಮುಗುಳ್ನಗುತ್ತಾ, ಹೌದು, ನೀನು ಹೇಳುತ್ತಿರುವುದು ಸಂಪೂರ್ಣವಾಗಿ ಸರಿ ಎಂದರು. ನನಗೆ ಒಬ್ಬಳು ಅಕ್ಕ, 2 ತಂಗಿಯರಿದ್ರು. ನಮ್ಮ ಕುಟುಂಬ ದೊಡ್ಡದಾಗಿತ್ತು. ಅವಳು ಹೊಂದಿಕೊಂಡು ಹೋಗಬೇಕಿತ್ತು. ಆದ್ದರಿಂದ ಈ ಮುಗ್ಧ ಹುಡುಗಿ ಎಲ್ಲರ ಜೊತೆ ಹೊಂದಿಕೊಂಡು ಹೋಗಬಹುದು ಎಂದು ನಾನಂದುಕೊಂಡಿದ್ದೆ. ಅವಳು ಅನಾಥ ಹುಡುಗಿ. ಅವಳಿಗೆ ಆಸರೆಯಾಗಲು ಯಾರೂ ಇಲ್ಲ. ಅವಳ ಚಿಕ್ಕಮ್ಮ ಕೂಡ ಮದುವೆಯನ್ನು ಒಂದು ಹೊರೆ ಎಂದು ಪರಿಗಣಿಸ್ತಾರೆ ಮತ್ತು ಇವಳ ಮದುವೆ ಎಂಬ ಜವಾಬ್ದಾರಿಯಿಂದ ಮುಕ್ತಿ ಪಡೆಯಲು ಬಯಸ್ತಾರೆ. ಅವಳಿಗೆ ಹೇಗಾದರೂ ಸುಲಭವಾಗಿ ಮದುವೆ ಮಾಡಿಸಬೇಕು ಅಂತ ಆಸೆ ಪಡ್ತಿದ್ದಾರೆ. ಈ ಹುಡುಗಿಯನ್ನು ಮದುವೆಯಾದರೆ ನಮಗೂ ದೇವರು ಒಳ್ಳೆಯದು ಮಾಡಬಹುದು ಎಂದು ಹೇಳಿದರು. ನಿನಗೆ ಈ ಹುಡುಗಿ ಇಷ್ಟವಾದರೆ ನಿನ್ನ ಮದುವೆಯನ್ನು ನಿಶ್ಚಯಿಸುತ್ತೇನೆ. ಆದರೆ ನಿಜ ಹೇಳಬೇಕಂದ್ರೆ ನನಗೆ ಆ ಸುಂದರ ಹುಡುಗಿ ಇಷ್ಟವಾಗಿದ್ದಳು ಎಂದು ಅಮ್ಮ ಹೇಳಿದರು. ನೀವು ಹೇಳುತ್ತಿರುವುದು ಕೂಡ ಸರಿ ಅಮ್ಮ. ಆದರೆ ಸುಂದರವಾದ ಹುಡುಗಿಯನ್ನು ನಾವು ಆಯ್ಕೆ ಮಾಡಿದರೆ ಅವಳಿಗೆ ತನ್ನ ಸೌಂದರ್ಯದ ಬಗ್ಗೆ ಅಹಂಕಾರವಿರಬಹುದು. ನಾನು ಕಪ್ಪು ಬಣ್ಣದ ಹುಡುಗಿಯನ್ನು ಆರಿಸಿಕೊಂಡಿದ್ದೇನೆಂದು ನನ್ನ ತಂಗಿಯರಿಗೆ ಹೇಳಿದಾಗ ಅವರು ಮೊದಲು ಆಶ್ಚರ್ಯಚಕಿತರಾದರು. ಆದರೆ ನಂತರ ಅವರ ಅಣ್ಣನ ಮುಗ್ಧ ಮತ್ತು ಸಭ್ಯ ಹುಡುಗಿಯನ್ನು ತಮ್ಮ ಅತ್ತಿಗೆಯನ್ನಾಗಿ ಮಾಡಲು ನಿರ್ಧರಿಸಿದ್ದಕ್ಕೆ ಅವರು ಸಂತೋಷಪಟ್ಟರು. ಅಕ್ಕನಿಗೂ ಈ ವಿಷಯ ತಿಳಿಸಲಾಯಿತು. ಅಭಿಪ್ರಾಯ ಸರಿಯಾಗಿದೆ ಎಂದು ಅವರು ಕೂಡ ಸಂತೋಷಪಟ್ಟರು. ನಂತರ ನನ್ನ ತಾಯಿ ಮತ್ತು ಸಹೋದರಿಯರು ನನ್ನ ಆ ಸಂಬಂಧವನ್ನು ನಿಶ್ಚಯಿಸಿದರು. ನಾನು ಮೊದಲು ವಿದೇಶದಲ್ಲಿ ಕೆಲಸ ಮಾಡ್ತಿದ್ದೆ. ಮರಳಿ ನನ್ನ ತವರು ಊರಿಗೆ ಬಂದ ನಂತರ ನನಗೆ ಸ್ವಲ್ಪ ವೀಸಾದಲ್ಲಿ ಸಮಸ್ಯೆ ಇತ್ತು. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರಲಿಲ್ಲ. ನನಗೂ ಅದ್ಧೂರಿಯಾಗಿ ಮದುವೆ ಆಗಬೇಕು, ನನ್ನ ಕನಸಿನಂತೆ ಆಗಬೇಕು ಎಂದು ನಾನು ಬಯಸಿದ್ದೆ. ಯಾಕಂದರೆ ನಾನು ವಿದೇಶಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಸಮಯ ಕೆಲಸ ಮಾಡಿ ನಂತರ ಬಂದು ಅದ್ಧೂರಿಯಾದ ಮದುವೆಯನ್ನು ವಿಜೃಂಭಣೆಯಿಂದ ನಡೆಸೋಣ ಎಂದು ಅಂದುಕೊಂಡಿದ್ದೆ. ಎಲ್ಲರೂ ಮನೆಯಲ್ಲಿ ನೀನು ಅದೃಷ್ಟಶಾಲಿ, ನಿನಗೆ ಒಳ್ಳೆಯ ಸಂಗಾತಿ ಸಿಗುತ್ತಿದ್ದಾಳೆ, ಮುಗ್ಧ ಹುಡುಗಿ ಎಂದೆಲ್ಲ ಹೇಳಿ ನನ್ನನ್ನು ಸಂತೋಷಪಡಿಸುತ್ತಿದ್ದರು. ನಾನು ಹಲವಾರು ಕನಸುಗಳನ್ನು ಕಾಡುತ್ತಾ ದಿನಗಳನ್ನು ಕಳೆಯುತ್ತಿದ್ದೆ. ಆ ಸಮಯದಲ್ಲಿ ನನ್ನ ವೀಸಾ ಸರಿಯಾಗಿದೆ ಎಂದು ತಿಳಿಯಿತು. ತಕ್ಷಣ ಜರ್ಮನಿಯ ದೊಡ್ಡದಾದ ಕಂಪನಿಯಲ್ಲಿ ಒಳ್ಳೆಯ ಹುದ್ದೆಗೆ ಕೆಲಸಕ್ಕೆ ಆಫರ್ ಬಂತು. ನನ್ನ ಸಂಬಳವು 1,00,000ದಿಂದ ಮೇಲೆ ಇತ್ತು. ನಾನು ತಕ್ಷಣ ಹೊರಡಬೇಕಿತ್ತು. ಒಳ್ಳೆಯ ಅವಕಾಶವನ್ನು ಮಿಸ್ ಮಾಡಿಕೊಳ್ಳುವುದು ಯಾರಿಗೂ ಇಷ್ಟವಿರಲಿಲ್ಲ. ಯಾಕಂದರೆ ಆ ಕೆಲಸ ನನಗೆ ಅನಿವಾರ್ಯವಾಗಿತ್ತು. ನನಗೆ ಹಲವಾರು ಜವಾಬ್ದಾರಿಗಳಿದ್ದವು. ಜರ್ಮನಿಯಲ್ಲಿ ಬಂದಿರುವ ಈ ಆಫರನ್ನು ನಾನು ಕೈಬಿಟ್ಟರೆ ಮುಂದೆ ನನಗೆ ಬಯಸಿದರೂ ಸಿಗಲಿಕ್ಕಿಲ್ಲ. ಅಂತಹ ಒಂದು ಒಳ್ಳೆಯ ಕೆಲಸವಾಗಿತ್ತು. ಹುಡುಗಿಯ ಮನೆಯವರಿಗೆ ಈ ಸುದ್ದಿ ತಿಳಿದಾಗ ಅವರು ಆಶ್ಚರ್ಯಚಕಿತರಾದರು. ನಾನು ಶೀಘ್ರದಲ್ಲೇ ವಿದೇಶಕ್ಕೆ ಹೋಗಬೇಕಾಗಿತ್ತು. ಆಗ ನನ್ನ ಅಮ್ಮ ನನ್ನ ಹತ್ತಿರ ಬಂದು, ಮಗ, ಇಂದಲ್ಲ ನಾಳೆ ನೀನು ಮದುವೆ ಆಗಲೇಬೇಕು. ಆ ಹೆಣ್ಣು ಅಲ್ಲಿ ಚಿಕ್ಕಮ್ಮನೊಂದಿಗೆ ಇದ್ದು ಕಷ್ಟಪಡೋದಕ್ಕಿಂತ ಇಲ್ಲಿದ್ದರವಳಿಗೆ ಒಂಚೂರು ಸುಖವಾದರೂ ಸಿಗ್ಬೋದಲ್ವಾ? ನೀನೀಗ ಸರಳವಾಗಿ ಮದುವೆ ಆಗು. ಮತ್ತೆ ಮರಳಿ ಬಂದ ನಂತರ ಅದ್ಧೂರಿಯಾಗಿ ಸಂಬಂಧಿಕರಿಗೆ ಊರಿನವರಿಗೆ ಪಾರ್ಟಿ ನೀಡುವಂತ ತಾಯಿ ಮದುವೆಗೆ ತುಂಬ ಒತ್ತಾಯಿಸ್ತಿದ್ರು. ಆದರೆ ಮದುವೆ ಅನ್ನೋದು ಒಂದು ಹೆಣ್ಣಿನ ಅಥವಾ ಗಂಡಿನ ಜೀವನದ ಒಂದು ಬಹುಮುಖ್ಯವಾದ ಪಾತ್ರವಾಗಿರುತ್ತದೆ. ಅದಕ್ಕೆ ಹಲವಾರು ಕನಸುಗಳನ್ನು ಆಸೆಗಳನ್ನು ಇಟ್ಟುಕೊಂಡಿರ್ತಾರೆ. ನನಗೆ ಸರಳವಾಗಿ ಮದುವೆ ಆಗಲು ಇಷ್ಟವಿರಲಿಲ್ಲ. ಅದೂ ಅಲ್ಲದೆ ಮದುವೆಯಾದ ತಕ್ಷಣ ನಾನು ಅವಳನ್ನು ಬಿಟ್ಟು
ವಿದೇಶಕ್ಕೆ ಹೋಗಲೇಬೇಕಿತ್ತು. ನನ್ನ ಆಸೆ ಆಕಾಂಕ್ಷೆಗಳನ್ನು ಅಥವಾ ಅವಳ ಭಾವನೆಗಳಿಗೆ ಸ್ಪಂದಿಸದೆ ನಾನು ಅರ್ಧದಲ್ಲಿ ಬಿಟ್ಟು ಹೋಗಬೇಕಿತ್ತು. ಇದು ನನಗೆ ಇಷ್ಟವಿರಲಿಲ್ಲ. ಆದರೆ ಎಲ್ಲರ ಒತ್ತಾಯದ ಮೇರೆಗೆ ನನ್ನ ಮದುವೆ ತುಂಬ ಸರಳ ರೀತಿಯಲ್ಲಿ ನಡೆಯಿತು ಮತ್ತು ನಾನು ಆ ಹುಡುಗಿಯನ್ನು ನನ್ನ ವಧುವಾಗಿ ನನ್ನ ಮನೆಗೆ ಕರೆತಂದೆ. ಮದುವೆಯ ರಾತ್ರಿ ನಾನು ಶೀತಲನ್ನು ಮೊದಲ ಬಾರಿಗೆ ನೋಡಿದಾಗ ನನಗೆ ಆಶ್ಚರ್ಯವಾಯಿತು. ಯಾಕಂದರೆ ಅವಳು ಕಪ್ಪು ಬಣ್ಣದಲ್ಲಿದ್ದಳು, ಆದರೆ ತುಂಬ ಸುಂದರವಾಗಿದ್ದಳು. ಶೀತಲನ್ನು ನೋಡಿದ ನಂತರ ಬಿಳಿ ಚರ್ಮಕ್ಕಿಂತ ಕಪ್ಪು ಚರ್ಮ ಉತ್ತಮ ಮತ್ತು ಸೌಂದರ್ಯವು ವ್ಯಕ್ತಿಯ ಸ್ವಭಾವ ಎಂದು ನನಗೆ ಮನವರಿಕೆಯಾಯಿತು. ಅವಳು ಅಷ್ಟೊಂದು ಸುಂದರಿಯಾಗಿದ್ದದ್ದು ಅವಳ ಚರ್ಮದ ಬಣ್ಣದಿಂದಾಗಿ ಅಲ್ಲ, ಅವಳ ಮಾತುಗಳು ಕೂಡ ತುಂಬ ಮಧುರವಾಗಿದ್ದವು. ಅವಳ ನಯ ವಿನಯ ನನ್ನನ್ನು ಇನ್ನೂ ಅವಳ ಕಡೆಗೆ ಆಕರ್ಷಿಸುವಂತೆ ಮಾಡಿತು. ಸೌಂದರ್ಯ ಅನ್ನುವುದು ನಮ್ಮ ಒಂದು ಕಲ್ಪನೆಯಷ್ಟೇ. ನಮ್ಮ ಸಂಬಂಧಗಳು ಚೆನ್ನಾಗಿರಲು ಯಾವ ಸೌಂದರ್ಯವೂ ಕಾರಣವಾಗುವುದಿಲ್ಲ ಎಂದು ನಾನು ನನ್ನ ಶೀತಲನ್ನು ನೋಡಿ ಕಲಿತೆ. ಮದುವೆಯ ರಾತ್ರಿಯೇ ಶೀತಲ್ಗೆ ಜೀವನದಲ್ಲಿ ಎಲ್ಲ ಸಂತೋಷವನ್ನು ನೀಡುತ್ತೇನೆ ಎಂದು ನಾನು ಮಾತು ನೀಡಿದ್ದೆ. ನಿನ್ನ ಕಷ್ಟ ನೋವುಗಳು ಇವತ್ತಿಗೆ ಕೊನೆಯಾಗುತ್ತದೆ. ಇನ್ನು ನಾನು ನಿನ್ನ ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ಬರದ ಹಾಗೆ ನೋಡಿಕೊಳ್ಳುತ್ತೇನೆ ಎಂಬ ಭರವಸೆಯನ್ನು ಕೂಡ ನೀಡಿದೆ. ನನ್ನ ಮಾತು ಕೇಳಿ ಅವಳ ಕಣ್ಣಲ್ಲಿ ನೀರು ಬಂತು. ನಂತರ ಅವಳು ತನ್ನ ಹೆತ್ತವರ ಮರಣದ ನಂತರ ತನ್ನ ಕಷ್ಟಕರವಾದ ಜೀವನವನ್ನು ಅನುಭವಿಸಿದ್ದೇನೆ. ಪ್ರೀತಿ ಅಂದರೆ ಏನು ಅಂತ ನನಗೆ ಮರೆತೇ ಹೋಗಿದೆ ಅಂತ ಹೇಳಿದಳು. ನಿಮ್ಮಿಂದ ಈ ದಿನ ಪ್ರೀತಿ ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡೆ ಎಂದು ನನ್ನನ್ನು ತಬ್ಬಿಕೊಂಡಳು. ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಿ ಮದುವೆ ನಿಶ್ಚಯವಾದಾಗಿನಿಂದ ನನ್ನ ಸಂಬಂಧಿಕರು ಬಂದು ಯಾವ ರೀತಿಯ ಒಳ್ಳೆಯ ಆಶ್ವಾಸನೆಯನ್ನು ನೀಡಲಿಲ್ಲ. ಅವರು ಶ್ರೀಮಂತರು, ತಮ್ಮ ಲಾಭಕ್ಕಾಗಿ ನಿನ್ನನ್ನು ಮದುವೆಯಾಗಲು ಒಪ್ಪಿದ್ದಾರೆ ಎಂದೆಲ್ಲ ಹೇಳ್ತಿದ್ರು. ನಾನು ಎಲ್ಲ ರೀತಿಯ ನೋವುಗಳನ್ನು ಅನುಭವಿಸಿದ್ದೇನೆ. ಆದರೆ ದೇವರು ಈ ಮದುವೆಯಲ್ಲಿ ಯಾವ ರೀತಿ ನನ್ನನ್ನು ಪರೀಕ್ಷೆ ಮಾಡುತ್ತಾನೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಪರೀಕ್ಷೆಯನ್ನು ಬರೆಯಲು ಸಿದ್ಧ ಎಂದು ನಾನು ದೃಢ ಮನಸ್ಸನ್ನು ಮಾಡಿ ಈ ಮದುವೆಗೆ ಒಪ್ಪಿಕೊಂಡಿದ್ದೇನೆ ಎಂದು ಅವಳು ಕಣ್ಣೀರು ಹಾಕುತ್ತಾ ಹೇಳಿದಳು. ಅವಳ ಮಾತುಗಳನ್ನು ಕೇಳಿದ ನಂತರ ನಾನು ಅವಳಿಗೆ ಜೀವನದಲ್ಲಿ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಪ್ರಮಾಣ ಮಾಡಿದೆ. ನನ್ನ ಮಾತು ಶೀತಲ್ಗೆ ಧೈರ್ಯ ನೀಡಿತು. ಅವಳಿಗೆ ತನ್ನ ಜೀವನದಲ್ಲಿ ಯಾವುದೇ ರೀತಿಯ ಭರವಸೆ ಇರಲಿಲ್ಲ. ಅವಳು ತನ್ನ ಚಿಕ್ಕಮ್ಮನ ಜೊತೆಯಲ್ಲಿ ಕೆಲಸದಾಳುವಿನಂತೆ ತನ್ನ ಜೀವನವನ್ನು ಕಳೆದಿದ್ದಳು. ತನ್ನ ಅತ್ತೆಯ ಮನೆಗೆ ಬರುವಾಗಲೂ ಸಹ ವರದಕ್ಷಿಣೆ ಇಲ್ಲದೆ ಯಾರೂ ಅನಾಥ ಹುಡುಗಿಯನ್ನು ಕಳಿಸುವುದಿಲ್ಲ ಎಂದು ಅಂದುಕೊಂಡಿದ್ದಳು. ತನಗೆ ಏನಾದರೂ ಸಣ್ಣ ಪುಟ್ಟ ಒಡವೆಗಳನ್ನು ತೆಗೆದುಕೊಡಬಹುದು ಎಂದು ಭಾವಿಸಿದ್ದಳು. ಆದರೆ ಅದೆಲ್ಲ ನಿರಾಸೆಯಾಗಿತ್ತು. ಒಂದು ಬಟ್ಟೆಯನ್ನು ಕೂಡ ತೆಗೆದುಕೊಡದೆ ಹಾಗೇನೆ ಕಳುಹಿಸಿದ್ದರು. ಎಲ್ಲ ಖರ್ಚನ್ನು ನಾನೇ ಮಾಡುತ್ತೇನೆ ಎಂದು ಕೂಡ ನಾನು ಒಪ್ಪಿಕೊಂಡಿದ್ದೆ. ನಾನು ಅವಳಿಗೆ ಒಡವೆಗಳನ್ನು ಬಟ್ಟೆಗಳನ್ನು ಕೂಡ ಖರೀದಿಸಿ ನೀಡಿದ್ದೆ. ಅವಳು ನಾನು ನಿಮ್ಮನ್ನು ನಂಬಿದ್ದೇನೆ, ಜೀವನ ಪರ್ಯಂತ ನನ್ನ ಜೊತೆಗೆ ಇರುತ್ತೀರಾ ಎಂದು ಅಂದುಕೊಂಡಿದ್ದೇನೆ ಎಂದು ನನ್ನ ಕೈ ಹಿಡಿದಳು. ಆದ್ದರಿಂದ ಅವಳು ನನ್ನ ಕೈಗಳಿಗೆ ಮುತ್ತನ್ನಿಟ್ಟಳು ಮತ್ತು ಅವಳ ಕಣ್ಣುಗಳಿಂದ ಅವುಗಳನ್ನು ಚುಂಬಿಸುವ ಮೂಲಕ ಅವಳ ಪ್ರೀತಿಯಲ್ಲಿ ನನಗೆ ನಂಬಿಕೆ ಬರುವಂತೆ ಮಾಡಿದಳು. ನಮ್ಮ ಮದುವೆಯ ಮೊದಲ ರಾತ್ರಿ ತುಂಬ ಸುಂದರವಾಗಿತ್ತು ಮತ್ತು ಅದರ ನಂತರ ನಾವು ಕೆಲವು ದಿನಗಳ ಕಾಲ ಪರಸ್ಪರ ಒಟ್ಟಿಗೆ ಸಂತೋಷದಲ್ಲಿ ಕಳೆದೆವು. ಅವಳು ನನ್ನ ಬಗ್ಗೆ ತುಂಬ ಸಂತೋಷಪಟ್ಟಳು ಮತ್ತು ಹಲವು ವರ್ಷಗಳಿಂದ ತನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದ ಎಲ್ಲವನ್ನೂ ನನಗೆ ಹೇಳಲು ಪ್ರಾರಂಭಿಸಿದಳು. ಅವಳು ತನ್ನ ಜೀವನದಲ್ಲಿ ನಡೆದ ಕಷ್ಟ ಸುಖಗಳು, ಸಂತೋಷ, ಮಕ್ಕಳ ಆಟಿಕೆಗಳು, ಬಾಲ್ಯ ಎಲ್ಲವನ್ನು ಒಂದೊಂದನ್ನು ಹಂಚಿಕೊಳ್ಳುತ್ತಿದ್ದಳು. ನಾನು ಅವಳ ಪ್ರತಿಯೊಂದು ಮಾತನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ಗಮನವಿಟ್ಟು ಕೇಳುತ್ತಿದ್ದೆ. ಶೀತಲ್ ತುಂಬ ಒಳ್ಳೆಯ ಮತ್ತು ಬುದ್ಧಿವಂತ ಹುಡುಗಿಯಾಗಿದ್ದಳು. ಅವಳು ಯಾವಾಗಲೂ ಪ್ರೀತಿಯಿಂದ ವರ್ತಿಸುತ್ತಿದ್ದಳು. ನಾನು ಹೇಳಿದ ಯಾವುದಕ್ಕೂ ಅವಳು ಎಂದಿಗೂ ಕೋಪಗೊಳ್ಳಲಿಲ್ಲ. ಯಾರ ಜೊತೆ ಮಾತನಾಡುವಾಗಲೂ ತಾಳ್ಮೆಯಿಂದ ಮೆತ್ತಗೆ ಮಾತನಾಡುತ್ತಿದ್ದಳು. ಅವಳ ಮಾತಿನಲ್ಲಿ ಗೌರವ, ಭಯ, ಪ್ರೀತಿ ತುಂಬಿತ್ತು. ನಂತರ 1 ತಿಂಗಳು ಕಳೆದು ಹೋಯಿತು. ನಾನು ಜರ್ಮನಿಗೆ ಹೋಗುವ ಸಮಯ ಬಂದಿತ್ತು. ಈ ದಿನಕ್ಕಾಗಿ ನಾನು ತುಂಬ ಅಸಹನೆಯಿಂದ ಕಾಯುತ್ತಿದ್ದೆ ಮತ್ತು ಈಗ ನನಗೆ ಹೊರಡಲು ಮನಸ್ಸಾಗಲಿಲ್ಲ. ಶೀತಲ್ ಕೈ ಹಿಡಿದುಕೊಂಡಾಗ ನನಗೆ ತುಂಬ ದುಃಖವಾಯಿತು. ಯಾಕಂದರೆ ಅವಳನ್ನು ಬಿಟ್ಟು ಹೋಗಲು ನನಗೆ ಮನಸ್ಸಿರಲಿಲ್ಲ. ಆದರೆ ನನ್ನ ಜೊತೆಗೆ ಕುಟುಂಬದ ಜವಾಬ್ದಾರಿಯು ನನ್ನ ತಲೆಯ ಮೇಲೆ ಇತ್ತು. ಇನ್ನೂ ಒಂದು ತಂಗಿಗೆ ಮದುವೆ ಆಗಬೇಕಿತ್ತು. ತಮ್ಮನಿಗೆ ಓದು ಪೂರ್ತಿಯಾಗಿ ಕೆಲಸ ಸಿಗಬೇಕಿತ್ತು. ನಾನು ನನ್ನ ಬಾಲ್ಯದಲ್ಲಿ ಬದುಕಿದ ರೀತಿ ಅಂದರೆ ಕಷ್ಟವನ್ನು, ನನಗೆ ಹುಟ್ಟುವ ಮಕ್ಕಳು ಬಡತನದಲ್ಲಿ ಬದುಕೋದು ನನಗೆ ಇಷ್ಟವಿರಲಿಲ್ಲ. ಅದಕ್ಕಾಗಿ ನಾನು ಸೌತ್ ಕಂಟ್ರಿ ಜರ್ಮನಿಯಲ್ಲಿ ಸಂಪಾದಿಸಿ ಇಲ್ಲಿ ಒಂದು ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದ್ದೆ. 4-5 ವರ್ಷಗಳ ನಂತರ ನಾನು ಹಿಂತಿರುಗುತ್ತೇನೆ, ಮತ್ತೆ ಎಂದಿಗೂ ಅವಳನ್ನು ಬಿಟ್ಟು ಹೋಗೋದಿಲ್ಲ ಎಂದು ಶೀತಲ್ಗೆ ಭರವಸೆ ನೀಡಿದ್ದೆ. ಈ ಭರವಸೆಯನ್ನು ನಂಬಿ ಶೀತಲ್ ಕಣ್ಣೀರು ತುಂಬಿದ ಕಣ್ಣುಗಳೊಂದಿಗೆ ವಿಮಾನ ನಿಲ್ದಾಣದಲ್ಲಿ ನನಗೆ ಬೀಳ್ಕೊಟ್ಟಳು. ನಮ್ಮಿಬ್ಬರಿಗೆ ಬೇರೆ ಬೇರೆ ಆಗುವುದಕ್ಕೆ ಒಂಚೂರು ಮನಸ್ಸಿರಲಿಲ್ಲ. ಆದರೆ ಅನಿವಾರ್ಯತೆಯಿಂದ ಬಿಡಬೇಕಾಗಿತ್ತು. ನಾನು ಸೌತ್ ಕಂಟ್ರಿ ಜರ್ಮನಿಗೆ ಬಂದು 1 ವಾರವಾಗಿತ್ತು. ಆದರೆ ಮನೆಗೆ ಕರೆ ಮಾಡಲು ಸಾಧ್ಯವಾಗಲಿಲ್ಲ. ನಾನು ಮೆಸೇಜ್ ಮಾಡಿ ಜರ್ಮನಿಗೆ ತಲುಪಿದ ಬಗ್ಗೆ ತಿಳಿಸಿದ್ದೆ. ಕಂಪನಿಯ ಕೆಲಸದಲ್ಲಿ ಸೆಟ್ ಆಗಲು ನನಗೆ 1 ವಾರ ಬೇಕಾಗಿತ್ತು. ಮತ್ತೆ ಸಿಮ್ಮು ಅದು ಇದು ಅಂತ ಹೇಳಿ 2 ದಿನ ಮುಂದಕ್ಕೆ ಹೋಯಿತು. ನಾನು ಮನಸ್ಸಿಲ್ಲದ ಮನಸ್ಸಿನಿಂದ ಜರ್ಮನಿಗೆ ಹೋಗಿ ನೆಲೆಸಿದೆ. 1-2-3 ದಿನ ನನಗೆ ತುಂಬ ಕಷ್ಟವಾಯಿತು. ಶೀತಲನ್ನು ಬಿಟ್ಟು ಬಂದದ್ದು ನನಗೆ ತುಂಬ ನೋವನ್ನು ನೀಡುತ್ತಿತ್ತು. ಆ ಸಮಯದಲ್ಲಿ ಅವಳು ನನ್ನ ಜೊತೆ ಇರಬೇಕು, ನಾವು ಸಂತೋಷದಿಂದ ಸಂಭ್ರಮಿಸಬೇಕು, ದಿನಗಳನ್ನು ಒಟ್ಟಿಗೆ ಕಳೆಯಬೇಕು ಎಂಬ ಆಸೆಗಳು ಇನ್ನೂ ನನಗೆ ಮುಗಿದಿರಲಿಲ್ಲ.
ನನಗೆ ಒಂಟಿತನ ಕಾಡುತ್ತಿತ್ತು. ವಿರಹ ವೇದನೆ ಏನು ಎಂದು ಅರ್ಥ ಮಾಡಿಕೊಂಡೆ. ನಾನು ಜರ್ಮನಿಗೆ ಹೋದ ನಂತರ ನನ್ನ ಹೆಂಡತಿಗೆ ಕಾಲ್ ಮಾಡಬೇಕು, ಮಾತನಾಡಬೇಕು. ಅವಳ ಜೊತೆ ಗಂಟೆಗಟ್ಟಲೆ ಮಾತನಾಡಿದರೆ ನನಗೆ ಬೇಸರ ದೂರವಾಗಬಹುದು ಎಂದೆಲ್ಲ ಅಂದುಕೊಂಡಿದ್ದೆ. ಮತ್ತೆ ಎಲ್ಲವೂ ಅಲ್ಲಿ ಸರಿಯಾದ ನಂತರ ನಾನು ಮನೆಗೆ ಕರೆ ಮಾಡಿದಾಗ ಅಮ್ಮ ಜೋರಾಗಿ ಅಳಲು ಪ್ರಾರಂಭಿಸಿದಳು. ಮಗನೇ, ನೀನು ವಿದೇಶಕ್ಕೆ ಹೋದ ನಂತರ ನಿನ್ನ ಹೆಂಡತಿಗೆ ರೆಕ್ಕೆ ಬಂದಿದೆ. ಒಂಚೂರು ಗೌರವ ಕೂಡ ನೀಡ್ತಿಲ್ಲ. ಹಿರಿಯರು ಯಾರು ಕಿರಿಯರು ಯಾರು ಅಂತ ಅವಳಿಗೆ ಗೊತ್ತಾಗ್ತಿಲ್ಲ. ನಿನ್ನ ಅಕ್ಕ ತಂಗಿ 2 ದಿನಕ್ಕಿಂತ ಮುಂಚೆ ಮನೆಗೆ ಬಂದಿದ್ದಾರೆ. ಅವರಲ್ಲಿ ಯಾವ ರೀತಿ ನಡೆದುಕೊಳ್ಬೇಕು, ಹೇಗೆ ಮಾತನಾಡಬೇಕು, ಅವರಿಗೆ ಹೇಗೆ ಸತ್ಕಾರ ಮಾಡಬೇಕು ಅಂತ ಅವಳಿಗೆ ಗೊತ್ತಿಲ್ಲ. ಅವರಲ್ಲಿ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿಸ್ತಾಳೆ. ಅವಳು ಆರಾಮಾಗಿ ರೂಮಲ್ಲಿ ಕೂತ್ಕೊಂಡು ಮಲಗಿರ್ತಾಳೆ ಅಥವಾ ಫೋನನ್ನು ನೋಡ್ತಿರ್ತಾಳೆ. ಎಲ್ಲ ಕೆಲಸವನ್ನು ನಾನೇ ಈ ವಯಸ್ಸಾದ ಮುದುಕಿ ಮಾಡಬೇಕು. ನನ್ನ ಗಂಡ ವಿದೇಶದಲ್ಲಿ ದುಡಿಯಲು ಹೋಗಿದ್ದಾರೆ ಅಂತ ನೀವು ಧರ್ಮಕ್ಕೆ ಊಟ ಮಾಡ್ತಿದ್ದೀರಾ ಅಂತೆಲ್ಲ ಕೇಳ್ತಿದ್ದಾಳೆ. ನೀನು ಹೋದ ನಂತರ ಅವಳು ತುಂಬಾ ಬದಲಾಗಿದ್ದಾಳೆ, ಅಹಂಕಾರ ತುಂಬಿದೆ ಅಂತ ಹೇಳ್ತಿದ್ರು. ಒಂದೇ ವಾರದಲ್ಲಿ ಈ ರೀತಿ ಬದಲಾಗ್ತಾಳೆ ಅಂತ ನಾನು ಅಂದುಕೊಂಡಿರಲಿಲ್ಲ ಎಂದು ತುಂಬಾ ಬೇಸರ ವ್ಯಕ್ತಪಡಿಸ್ತಿದ್ರು. ಯಾಕೆ ಈ ರೀತಿ ಬದಲಾದಳು? ಅವಳು ಆ ರೀತಿಯ ಸ್ವಭಾವದವಳು ಅಲ್ಲ ಅಲ್ವಾ? ಮತ್ತೆ ಹೇಗೆ ಬದಲಾಗಲು ಸಾಧ್ಯ ಎಂದು ನನಗೆ ಗೊಂದಲವಾಯಿತು. ನಾನು ನನ್ನ ಹೆಂಡತಿಯಲ್ಲಿ ಡೈರೆಕ್ಟ್ ಆಗಿ ಇದರ ಬಗ್ಗೆ ಮಾತನಾಡಲು ಸಾಧ್ಯವಿರಲಿಲ್ಲ. ಯಾಕಂದ್ರೆ ನಾನು ಏನಾದರೂ ಕೇಳಿದ್ರೆ ಅಮ್ಮ ಇದನ್ನು ದೂರು ಹೇಳಿದ್ರು ಅಂತ ಅವಳು ಕೋಪಗೊಳ್ಬಹುದು, ಮತ್ತೆ ಪುನಃ ಜಗಳವಾಗಬಹುದು ಎಂದು ಅವಳಲ್ಲಿ ಕೇಳುತ್ತಿರಲಿಲ್ಲ. ಅಲ್ಪ ಸ್ವಲ್ಪ ಮಾತನಾಡಿ ಫೋನ್ ಇಡ್ತಿದ್ದೆ. ಅವಳು ಏನು ಹೇಳುತ್ತಿರಲಿಲ್ಲ. ನಾನು 2 ದಿನಕ್ಕೊಮ್ಮೆ ಕರೆ ಮಾಡ್ತಿದ್ದೆ. ನಾನು ಕರೆ ಮಾಡಿದಾಗಲೆಲ್ಲ ಅಮ್ಮ ತುಂಬಾ ದೂರುಗಳನ್ನು ಹೇಳುತ್ತಿದ್ದರು. ಅವರ ಮಾತಿನಲ್ಲಿ ನೋವಿತ್ತು. ನಾವಿಲ್ಲಿ ನಿನ್ನ ಹೆಂಡತಿಯ ಮುಂದೆ ಗುಲಾಮರಂತೆ ಇರಬೇಕಾಗಿದೆ. ಏನಾದರೂ ಬೇಕಿದ್ರೆ ಅವಳ ಮುಂದೆ ಭಿಕ್ಷೆ ಬಿಡಬೇಕಾಗಿದೆ. ಮಗನೇ, ನಿನಗೆ ಸಂಬಳ ಆದ ನಂತರ ನೀನು ನನ್ನ ಅಕೌಂಟಿಗೆ ಹಣ ಕಳುಹಿಸಬೇಡ, ನಿನ್ನ ಹೆಂಡತಿಗೆನೇ ಕಳುಹಿಸು. ಮುಂದೆ ಅದಕ್ಕೂ ಜಗಳವಾಡ್ಬೋದು. ಆಗ ತಾನೇ 1 ತಿಂಗಳಾಗ್ತಿತ್ತು. ಇಲ್ಲಮ್ಮ, ನೀವು ಮನೆಯ ಹಿರಿಯರು. ನಾನು ಇನ್ನು ಹೊಸದಾಗಿ ಅವಳಲ್ಲಿ ಅಕೌಂಟ್ ತೆರೆಯಲು ಹೇಳೋದಿಲ್ಲ. ಅವಳು ಇನ್ನು ಹೊಸದಾಗಿ ಬಂದ ಚಿಕ್ಕ ಹುಡುಗಿ ಅಲ್ವಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಮ್ಮ, ಮತ್ತೆ ಸರಿಯಾಗ್ಬೋದು ಎಂದು ಹೇಳ್ತಿದ್ದೆ. ನಿಮ್ಮ ಅಕೌಂಟಿಗೆ ನಾನು ಪ್ರತಿ ತಿಂಗಳು ಹಣ ಕಳುಹಿಸುತ್ತೇನೆ. ನಿಮಗೆ ಮನೆಯನ್ನು ಹೇಗೆ ನಿಭಾಯಿಸಬೇಕು, ಹೇಗೆ ಖರ್ಚು ಮಾಡಬೇಕು ಅಂತ ಚೆನ್ನಾಗಿ ತಿಳಿದಿದೆ. ಅವಳಿಗೆ ಅದರಲ್ಲಿ ಎಷ್ಟು ಹಣ ನೀಡಬೇಕು ಅಂತ ನಾನೇ ಹೇಳುತ್ತೇನೆ. ನೀವು ಭಿಕ್ಷುಕರಂತೆ ಅವಳ ಮುಂದೆ ಭಿಕ್ಷೆ ಬೇಡೋದು ಬೇಡ. ನಿಮಗೆ ಯಾವಾಗ ಅಗತ್ಯವಿದೆಯೋ ಆಗ ನಿಮ್ಮ ಅಕೌಂಟಿಂದ ತೆಗೆದು ಖರ್ಚು ಮಾಡಿ, ಅವಳಿಗೆ ನೀಡುವುದನ್ನು ನೀಡಿ ಅಂತ ಹೇಳಿದೆ. ಉಳಿದದ್ದನ್ನು ಜಾಗ್ರತೆಯಾಗಿ ತೆಗೆದು ಇಡಬೇಕಮ್ಮ. ನನಗೂ ಊರಿಗೆ ಬಂದು ಏನಾದರೂ ವ್ಯವಹಾರ ಪ್ರಾರಂಭಿಸಬೇಕು, ಆದ್ದರಿಂದ ನಿಮ್ಮ ಅಕೌಂಟಲ್ಲಿ ಇರಲಿ ಅಂತ ಹೇಳ್ತಿದ್ದೆ. ಬೇಡಪ್ಪ, ನೀನು ಅವಳ ಅಕೌಂಟಿಗೆ ಹಾಕಪ್ಪ. ನಾನು ವಯಸ್ಸಾದವಳು, ಇನ್ನು ಯಾಕೆ ನನಗೆ ಹಣಕಾಸಿನ ವ್ಯವಹಾರ ಅಂತ ಕೇಳ್ತಿದ್ರು. ನಾನು ವಯಸ್ಸಾದವಳು, ಒಂದು ಕಡೆ ಮಲಗಿಡ್ತೇನೆ. ಆದರೆ ನಿನ್ನ ಅಕ್ಕಂದಿರು ಬಂದಾಗ ಸ್ವಲ್ಪ ಗೌರವದಿಂದ ಪ್ರೀತಿಯಿಂದ ಮಾತನಾಡಿದರೆ ಏನಾಗುತ್ತೆ ಅಂತ ಕೇಳ್ತಿದ್ರು. ನನಗೆ ಅಮ್ಮ ನಿಜವಾಗಿಯೂ ಸತ್ಯವನ್ನೇ ಹೇಳುತ್ತಿದ್ದಾರಾ ಎಂದು ನಾನು ಬಲವಾಗಿ ನಂಬಿದ್ದೆ. ನೀನು ನಮ್ಮ ಮೇಲೆ ಕರುಣೆ ತೋರಬೇಕು. ಹೇಗೂ ನಾನು ಪೂಜಾ ಪಥದಲ್ಲಿ ಕುಳಿತು ನಿಮಗಾಗಿ ದೇವರನ್ನು ಪ್ರಾರ್ಥಿಸುತ್ತೇನೆ. ನೀವು ಸಂಪಾದಿಸುವುದರಿಂದ ಈ ಮನೆ ಸುಖಕರವಾಗಿರ್ಬೋದು. ನನ್ನಿಂದ ಅದು ಮಾತ್ರ ಸಾಧ್ಯ. ನಾನು ಇವತ್ತು ಸರಿಯಾಗ್ಬೋದು, ನಾಳೆ ಸರಿಯಾಗ್ಬೋದು ಅಂತ ಅಂದುಕೊಳ್ತಿದ್ದೆ. ಆದರೆ ನನ್ನ ಅಮ್ಮ ಮಾತ್ರ ಪ್ರತಿನಿತ್ಯವೂ ಏನಾದರೂ ಒಂದು ವಿಷಯದ ಬಗ್ಗೆ ಮಾತನಾಡುತ್ತಾ ನೋವನ್ನು ವ್ಯಕ್ತಪಡಿಸುತ್ತಿದ್ದರು. ಮಗನೇ, ನಿನ್ನ ಹೆಂಡತಿ ಮಾತಲ್ಲಿ ನನ್ನ ಮನಸ್ಸನ್ನು ನೋಯಿಸ್ತಿದ್ದಾಳೆ. ನೀನಿರುವಾಗ ಹೇಗೆ ಏನು ತಿಳಿಯದ ಮುಗ್ಧ ಹುಡುಗಿಯಂತೆ ನಾಟಕ ಮಾಡ್ತಿದ್ಲು. ಅವಳು ಊಸರವಳ್ಳಿ ಇದ್ದಾಗೆ ಸಮಯ ಬಂದಾಗ ಬಣ್ಣವನ್ನು ಬದಲಿಸ್ತಾಳೆ. ಈಗ ಸಿಂಹಿಣಿಯಂತೆ ಗರ್ಜಿಸ್ತಿದ್ದಾಳೆ. ನಾವು ಮುಗ್ಧಳು, ಏನು ತಿಳಿಯದವಳು, ಅನಾಥೆ ಅಂತ ನಿನಗೆ ಮದುವೆ ಮಾಡಿಸಿದ್ದೇವೆ. ಆದರೆ ಅವಳು ಮಾತ್ರ ಅದಕ್ಕೆ ತದ್ವಿರುದ್ಧವಾಗಿ ಇದ್ದಾಳೆ ಎಂದು ಹೇಳುತ್ತಿದ್ದರು. ನಾನು ಅಮ್ಮನ ಜೊತೆ ಶೀತಲಲ್ಲಿ ಫೋನ್ ಕೊಡಿ ಅಂತ ಹೇಳಿದರೆ ಅಮ್ಮ ಮಾತನ್ನು ಬದಲಾಯಿಸಿ ಬೇರೆ ವಿಷಯದ ಬಗ್ಗೆ ಮಾತನಾಡ್ತಿದ್ರು. ನಾನು ಪುನಃ ಅಮ್ಮ, ನೀವೊಮ್ಮೆ ಶೀತಲ್ಗೆ ಫೋನ್ ನೀಡಿ ಎಂದು ಹೇಳಿದಾಗ ತಡವಾದ ನಂತರ ಫೋನನ್ನು ಶೀತಲ್ಗೆ ನೀಡಿದರು. ನಾವು ತುಂಬ ಕಷ್ಟಪಟ್ಟು 2 ನಿಮಿಷ ಮಾತನಾಡಿದ್ದೆವು. ಆಗ ನಾನು ಕೋಪದಿಂದ ಶೀತಲನ್ನು ಗದರಿಸಿದೆ. ನೀನು ನನ್ನ ತಾಯಿ ಮತ್ತು ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಚೆನ್ನಾಗಿ ವರ್ತಿಸಬೇಕು. ನನ್ನ ತಂಗಿ ಇನ್ನೂ ಓದುತ್ತಿದ್ದಾಳೆ. ಅವಳಲ್ಲಿ ಯಾವುದೇ ಮನೆ ಕೆಲಸ ಮಾಡಲು ಒತ್ತಾಯಿಸಬಾರ್ದು. ಮನೆಯ ಎಲ್ಲ ಕೆಲಸಗಳನ್ನು ನೀನೇ ಮಾಡಬೇಕು. ತಂಗಿ ಚೆನ್ನಾಗಿ ಓದಲಿ ಎಂದು ನಾನು ಅವಳಿಗೆ ಹೇಳಿದೆ. ನನ್ನ ಮಾತುಗಳನ್ನು ಕೇಳಿ ಶೀತಲ್ ದಿಗ್ಭ್ರಮೆಗೊಂಡಳು. ಅವಳು ನನ್ನ ಪ್ರೀತಿಯ ಮಾತುಗಳಿಗಾಗಿ ಕಾಯುತ್ತಿದ್ದಳು. ಅವಳಿಗೂ ನನ್ನ ಭಾವನೆಗಳನ್ನು ತನ್ನ ಗಂಡ ಕೇಳಬೇಕು, ನಾನು ಅವನಲ್ಲಿ ಪ್ರತಿಯೊಂದನ್ನು ಹೇಳಬೇಕು ಅನ್ನುವ ಆಸೆ ಇತ್ತು. ಆದರೆ ನನ್ನ ಕಟುವಾದ ಮಾತಿನಿಂದ ಅವಳು ನೊಂದುಕೊಂಡಳು. ನನ್ನ ತಾಯಿ ನನ್ನ ಹೃದಯದಲ್ಲಿ ಅವಳ ವಿರುದ್ಧ ಏನನ್ನು ಹೇಳಿಕೊಟ್ಟಿದ್ದಾರೆ ಎಂದು ಅವಳಿಗೆ ಗೊತ್ತಿರಲಿಲ್ಲ. ನನ್ನ ಕೋಪದ ಕಹಿ ಮತ್ತು ಕಠಿಣ ಮಾತುಗಳು ಶೀತಲ್ ಹೃದಯವನ್ನು ಮುರಿದವು. ತನ್ನ ಬಗ್ಗೆ ತಪ್ಪಾಗಿ ನನ್ನ ಗಂಡ ಅರ್ಥ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಅವಳು ಅರ್ಥ ಮಾಡಿಕೊಂಡು ಏನು ಹೇಳದೆ ಸುಮ್ಮನಾದಳು. ಅದಕ್ಕಾಗಿ ಅವಳು ಯಾವಾಗಲೂ ತಾಳ್ಮೆಯ ಗುಟುಕನ್ನು ನುಂಗಿ ನನ್ನ ಮೇಲೆ ದೂರು ನೀಡಲಿಲ್ಲ. ಮನೆಯಲ್ಲಿ ಏನೇ ನಡೆದರೂ, ನಾನು ಏನೇ ಕೇಳಿದರೂ, ಯಾವುದರ ಬಗ್ಗೆ ಗದರಿಸಿದರೂ ಅವಳು ಅದರ ವಿರುದ್ಧವಾಗಿ ಏನನ್ನೂ ಪ್ರಶ್ನಿಸುತ್ತಿರಲಿಲ್ಲ. ಎಲ್ಲ ನೋವನ್ನು ಒಂಟಿಯಾಗಿ ಸಹಿಸುತ್ತಿದ್ದಳು. ಮತ್ತೆ ಮನೆಯಲ್ಲಿ ಇದೇ ರೀತಿ ಮುಂದುವರಿಯಿತು.
ಅಮ್ಮ ಯಾವಾಗಲೂ ಕರೆ ಮಾಡಿದರೆ ಒಂದಲ್ಲ ಒಂದು ನೆಪವನ್ನು ಹೇಳಿಕೊಂಡು ಅವಳ ಬಗ್ಗೆ ದೂರುಗಳನ್ನು ಹೇಳುತ್ತಾ ತನ್ನ ಹೆಣ್ಮಕ್ಕಳ ಬಗ್ಗೆ ಅನುಕಂಪ ತೋರಿಸುತ್ತಾ, ಮಗನೇ ಅವರಿಗೆ ಹಾಗಾಯಿತು, ಇವರಿಗೆ ಹೀಗಾಯಿತು, ಅವರು ಕಷ್ಟದಲ್ಲಿದ್ದಾರೆ, ಇವರು ಕಷ್ಟದಲ್ಲಿದ್ದಾರೆ ಅದನ್ನೇ ಹೇಳ್ತಿದ್ರು. ನನ್ನ ಹೆಂಡತಿಯ ಬಗ್ಗೆ ಏನೂ ಹೇಳುತ್ತಿರಲಿಲ್ಲ. ಅವಳ ತಪ್ಪುಗಳನ್ನೇ ನನ್ನಲ್ಲಿ ಹೇಳಿ ನನ್ನ ಭಾವನೆಯನ್ನೇ ಬದಲಾಯಿಸಿದ್ದರು. ನಾನು ಮನೆಗೆ ಕರೆ ಮಾಡಿದಾಗಲೆಲ್ಲ ನಾನು ನನ್ನ ತಾಯಿಗೆ ಕರೆ ಮಾಡಿದರೆ ಅವರು ತುಂಬ ಹೊತ್ತು ಮಾತನಾಡುತ್ತಿದ್ದರು. ನಿನ್ನ ಹೆಂಡತಿಯಲ್ಲಿ ಕೊಡಬೇಕಾ ಅಂತ ಅವರು ಕೇಳುತ್ತಿರಲಿಲ್ಲ. ಮಾತನಾಡಿ ಗಂಟೆಗಟ್ಟಲೆ ಮಾತನಾಡಿದ ನಂತರ ಕೊನೆಗೆ ಶೀತಲ್ ಎಲ್ಲಿ ಅಮ್ಮ ಅಂತಂದು ಕೇಳಿದರೆ ಕೊಡಬೇಕಾ ಮಗನೇ ಎಂದು ಕೇಳುತ್ತಿದ್ರು. ಮೊದಲು ಶೀತಲ್ ವಿರುದ್ಧ ಅಷ್ಟೊಂದು ವಿಷಯಗಳು ನನ್ನ ಹೃದಯದಲ್ಲಿ ವಿಷವನ್ನು ಹುಟ್ಟು ಹಾಕುತ್ತಿದ್ದವು. ಅಂದರೆ ಪಾಪ ನನ್ನ ತಾಯಿ ಸತ್ಯವನ್ನು ಹೇಳುತ್ತಿದ್ದಾರೆ ಎಂದು ನಾನಂದುಕೊಳ್ಳುತ್ತಿದ್ದೆ. ನಾನು ಅವಳೊಂದಿಗೆ ಪ್ರೀತಿಯಿಂದ ಮಾತನಾಡಲು ಎಂದಿಗೂ ಸಾಧ್ಯವಾಗಿರಲಿಲ್ಲ. ಅಂದರೆ ನನ್ನ ತಲೆಗೆ ಕೆಲವು ಕ್ಷಣಗಳ ಮುಂಚೆ ಕರೆ ಮಾಡಿದಾಗ ತಾಯಿ ತುಂಬ ಆರೋಪಗಳನ್ನು ತುಂಬಿಸುತ್ತಿದ್ದರು. ಆ ಕ್ಷಣದಲ್ಲಿ ಅವಳ ಜೊತೆ ಮಾತನಾಡುವಾಗ ನನ್ನ ಭಾವನೆಗಳು ಬದಲಾಗಿ ಕೋಪ ಉದ್ರೇಕಗೊಳ್ಳುತ್ತಿತ್ತು. ನಾನು ಯಾವಾಗಲೂ ಕೋಪದ ಸ್ವರದಲ್ಲಿ ಮಾತನಾಡ್ತಿದ್ದೆ. ಕೆಲವೊಮ್ಮೆ ನಾನು ಮೃದುವಾಗಿ ಮಾತನಾಡಿದರೂ ಅದು ಅಷ್ಟಕ್ಕಷ್ಟೇ ಆಗಿತ್ತು. ಮಾತನಾಡುವಾಗ ನನ್ನ ಅಮ್ಮ ಅಲ್ಲೇ ನಿಂತು ನೋಡುತ್ತಿದ್ದರು. ನಂತರ 3 ತಿಂಗಳ ನಂತರ ನನ್ನ ತಾಯಿ ನಾನು ತಂದೆಯಾಗಲಿದ್ದೇನೆ ಎಂದು ನನಗೆ ಹೇಳಿದರು. ನನ್ನ ತಾಯಿ ಹೇಳಿದ್ದನ್ನು ಕೇಳಿ ನಾನು ಆಘಾತಕ್ಕೊಳಗಾಗಿದ್ದೆ. ಮತ್ತು ನಾನು ಜರ್ಮನಿಗೆ ಬಂದು 3 ತಿಂಗಳಾಗಿದೆ. ಈಗ ಹೇಗೆ ಸಾಧ್ಯ ಎಂದು ಕೇಳಿದೆ. ಅವಳು ಗರ್ಭಿಣಿ ಎಂದು ಗೊತ್ತಾದಾಗ ನಾನು ನಿಮಗೆ ತಿಳಿಸುವುದು ಬೇಡ ಅಂತ ತಿಳಿಸಲಿಲ್ಲ. ಯಾಕಂದರೆ ಅದನ್ನು ನಾವು ಮೊದಲು ದೃಢಪಡಿಸಬೇಕು. ಅದು ಮೊದಲೇ ನಾವು ತೀರ್ಮಾನ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅದು ಅಲ್ಲದೆ ಅವಳ ಆರೋಗ್ಯದಲ್ಲಿ ಏರುಪೇರುಗಳು ಆಗುತ್ತಿರುತ್ತದೆ. ಮತ್ತೆ ನೀನು ಮಗು ಆಗುತ್ತಿರುವ ಸಂತೋಷದಲ್ಲಿ ಮತ್ತು ಅವಳ ಯೋಚನೆಯಲ್ಲಿ ನಿನ್ನ ಗಮನ ಕೆಲಸದಲ್ಲಿ ಇರಲು ಸಾಧ್ಯವಿಲ್ಲ ಎಂದು ನಾನು ನಿನಗೆ ಮುಚ್ಚಿಟ್ಟೆ ಅಂತ ಹೇಳಿದರು. ನೀನು ಮಗುವಿನ ಬಗ್ಗೆ ಕನಸು ಕಾಣಲು ತೊಡಗುತ್ತೀಯ. ನಿನಗೆ ಹೆಂಡತಿಯಲ್ಲಿ ಮಾತನಾಡಬೇಕು, ಅವಳ ಆರೈಕೆ ಮಾಡುತ್ತಾ ಪಕ್ಕದಲ್ಲಿರಬೇಕು ಅಂತ ಅನ್ನಿಸುತ್ತೆ. ನಿನ್ನ ಕೆಲಸದಲ್ಲಿ ನಿನಗೆ ಶ್ರದ್ಧೆಯಿಂದ ಮಾಡಲು ಸಾಧ್ಯವಿರೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳೋದು ಬೇಡ ಅಂತ ನಿರ್ಧರಿಸಿದೆ ಅಂತ ಹೇಳಿದರು. ಆದರೆ ನಿನ್ನ ಹೆಂಡತಿ ಮಾತ್ರ ಅವಳ ಇಷ್ಟದಂತೆ ಕೈಗೆ ಸಿಕ್ಕಿದ್ದನ್ನೆಲ್ಲ ಬೇಕಾಬಿಟ್ಟು ತಿನ್ನುತ್ತಿದ್ದಾಳೆ. ನಾನೇನು ಹೇಳಿದರೂ ಕೇಳೋದಿಲ್ಲ ಅಂತ ಹೇಳಿದರು. ತನ್ನ ಹೊಟ್ಟೆಯಲ್ಲಿ ಒಂದು ಮಗು ಬೆಳೆಯುತ್ತಿದೆ ಎನ್ನುವ ಪ್ರಜ್ಞೆ ಕೂಡ ಇಲ್ಲ. ಇದರಿಂದ ಮಗುವಿನ ಆರೋಗ್ಯ ಹೆಚ್ಚು ಕಮ್ಮಿ ಆಗ್ಬೋದು. ನನ್ನ ಹೆಂಡತಿ ತಾಯಿಯಾಗುವ ವಿಷಯ ಕೇಳಿ ನನಗೆ ತುಂಬ ಸಂತೋಷವಾಯಿತು. ಆದರೆ ಮತ್ತೊಂದೆಡೆ ನನಗೆ ತುಂಬ ಆಶ್ಚರ್ಯವಾಯಿತು. ಅಮ್ಮ ಹೇಳಿದಾಗೆ ಅವಳು ಆ ರೀತಿ ಮಾಡುತ್ತಿದ್ದರೆ ಅವಳಿಗೆ ತಾಯಿಯಾಗಲು ಇಷ್ಟವಿಲ್ಲ ಎಂದು ಅನ್ನಿಸುತ್ತೆ. ನಾನು ನನ್ನ ತಾಯಿಯನ್ನು ಶೀತಲ್ ಜೊತೆ ಮಾತನಾಡಿಸುವಂತೆ ಹೇಳಿದೆ. ನಂತರ ಮೊದಲ ಬಾರಿಗೆ ನಾನು ಶೀತಲ್ ಜೊತೆ ಪ್ರೀತಿಯಿಂದ ಮಾತನಾಡಿದೆ. ಆದರೆ ಅವಳು ಹೌದು ಇಲ್ಲ ಎಂದು ಮಾತ್ರ ಉತ್ತರಿಸುತ್ತಿದ್ದಳು. ಅವಳು ಮಾತನಾಡುವ ಶೈಲಿಯನ್ನು ಕೇಳಿದಾಗ ನನ್ನ ತಾಯಿ ಸತ್ಯವನ್ನು ಹೇಳುತ್ತಿದ್ದಾರೆ. ಅವಳಿಗೆ ಮಗು ಆಗುವುದು ಇಷ್ಟವಿಲ್ಲ. ಅದಕ್ಕೋಸ್ಕರ ಸಿಕ್ಕಿದ್ದನ್ನೆಲ್ಲ ತಿನ್ನುತ್ತಿದ್ದಾಳೆ ಎಂದು ನನಗೆ ಅನ್ನಿಸ್ತು. ನನ್ನ ತಾಯಿ ಅವಳಿಂದ ಫೋನ್ ತೆಗೆದುಕೊಂಡು, ಮಗನೇ, ನಾನು ಅವಳಿಗೆ ಎಷ್ಟು ಹಣ ಕೊಟ್ಟರೂ ಅವಳು ಅದನ್ನೆಲ್ಲ ಜಂಕ್ ಫುಡ್ಗಾಗಿ ಖರ್ಚು ಮಾಡುತ್ತಾಳೆ. ನಾನು ಅವಳನ್ನು ಎಷ್ಟೋ ಬಾರಿ ನಿರಾಕರಿಸಿದ್ದೇನೆ. ಮಗುವಿಗೆ ಹಾನಿ ಉಂಟು ಮಾಡುವ ಆಹಾರವನ್ನು ತಿನ್ನಬೇಡ, ಇದರಿಂದ ಮಗುವಿನ ಬೆಳವಣಿಗೆ ಕುಂಠಿತವಾಗಬಹುದು. ನೀನು ಪ್ರತಿನಿತ್ಯ ಹಾಲು ಕುಡಿ ಎಂದು ಹೇಳಿದರೆ ಸಾಫ್ಟ್ ಡ್ರಿಂಕ್ಸ್ ತಂದು ಕುಡಿಯುತ್ತಿದ್ದಾಳೆ. ನಾನು ಏನು ಹೇಳುತ್ತಿದ್ದೇನೆಂದು ಅವಳಿಗೆ ಅರ್ಥ ಆಗ್ತಿಲ್ಲ. ನೀನು ಅವಳಿಗೆ ಸರಿಯಾಗಿ ವಿವರಿಸಿ ಅರ್ಥ ಮಾಡಿಸು. ನಾನು ಹೇಳಿದರೆ ಕೋಪ ಮಾಡಿಕೊಳ್ಳುತ್ತಾಳೆ ಎಂದು ನನ್ನ ಅಮ್ಮ ಹೇಳಿದರು. ನಂತರ ಅಮ್ಮ ಶೀತಲ್ಗೆ ಫೋನ್ ನೀಡಿದಾಗ ನಾನು ಶೀತಲ್ನೊಂದಿಗೆ ತುಂಬ ಕೋಪದಿಂದ ಮಾತನಾಡಿ ನನ್ನ ಮಗುವಿಗೆ ಏನಾದರೂ ಆದರೆ ನಾನು ಸಹಿಸುವುದಿಲ್ಲ ಅಂತ ತಿಳಿಸಿದೆ. ನನ್ನ ಮಗುವಿಗೆ ಏನೂ ಆಗಬಾರ್ದು, ನೀನು ಜಾಗೃತಿ ಆಗಿರಬೇಕು ಶೀತಲ್. ಆದ್ದರಿಂದ ನೀನು ನನ್ನ ತಾಯಿ ನಿನಗೆ ಕೊಡುವುದನ್ನು ಮಾತ್ರ ತಿನ್ನಬೇಕು, ಹೊರಗಿನಿಂದ ಏನನ್ನೂ ತಿನ್ನಬೇಡ ಅಂತ ಹೇಳಿದೆ. ಶೀತಲ್ ನಾನು ಹೇಳಿದ್ದಕ್ಕೆ ಸರಿ ಎಂದು ಹೇಳಿ ಫೋನ್ ಸ್ವಿಚ್ ಆಫ್ ಮಾಡಿದಳು. ಅವಳು ಗಂಟಲಿನಲ್ಲಿ ಕಣ್ಣೀರು ನುಂಗಿದ್ದಳು. ಅವಳ ಆ ಸಮಯದಲ್ಲಿ ಎಷ್ಟು ಕಷ್ಟಗಳನ್ನು ಸಹಿಸಿದ್ದಾಳೆ ಎಂದು ನನಗೆ ಗೊತ್ತಿರಲಿಲ್ಲ. ನಂತರ ಹಲವಾರು ತಿಂಗಳುಗಳು ಹೀಗೆಯೇ ಕಳೆದವು ಮತ್ತು 9 ತಿಂಗಳ ನಂತರ ನನಗೆ ತಂದೆಯಾಗುವ ಒಳ್ಳೆಯ ಸುದ್ದಿ ಸಿಕ್ಕಿತು. ನಾನು ಜರ್ಮನಿಗೆ ಬಂದು 9 ತಿಂಗಳು ಕಳೆದಿದ್ದವು. ನನ್ನ ಮದುವೆಯಾದ 3 ತಿಂಗಳ ನಂತರ ನನಗೆ ತಂದೆಯಾಗುವ ಸಿಹಿ ಸುದ್ದಿ ಸಿಕ್ಕಿತು. ನಮ್ಮ ಮದುವೆಯಾಗಿ 1 ವರ್ಷ ಕಳೆದಿತ್ತು ಮತ್ತು ನಾನು ಒಬ್ಬ ಮಗನ ತಂದೆಯಾಗಿದ್ದೆ. ಈ ಸುದ್ದಿ ನನ್ನ ಮನಸ್ಸಿಗೆ ಹಾರುತ್ತಾ ಭಾರತಕ್ಕೆ ಹೋಗುವ ಅನುಭವವಾಗುತ್ತಿತ್ತು. ನನಗೆ ಮಗುವನ್ನು ನೋಡಬೇಕು, ಮುದ್ದಾಡಬೇಕು ಎಂದು ತುಂಬ ಚಡಪಡಿಸ್ತಿದ್ದೆ. ಆದರೆ ನನಗೆ 5 ವರ್ಷಗಳ ಒಪ್ಪಂದವಿತ್ತು ಮತ್ತು ಅದಕ್ಕಿಂತ ಮೊದಲು ನಾನು ಹಿಂತಿರುಗಲು ಸಾಧ್ಯವಾಗಲಿಲ್ಲ. ಒಮ್ಮೆ ನನ್ನ ಒಪ್ಪಂದ ಪೂರ್ತಿಯಾಗಲಿ ಎಂದು ನಾನು ಕಾಯುತ್ತಿದ್ದೆ. ನನಗೆ ಮಗುವಿನ ನೆನಪಾಗುತ್ತಿದ್ದಂತೆ ನಾನು ಅಮ್ಮನಿಗೆ ಕರೆ ಮಾಡುತ್ತಿದ್ದೆ. ಅಮ್ಮ ಮಗುವಿನ ಹತ್ತಿರ ಫೋನನ್ನು ಇಡುತ್ತಿದ್ದರು. ಮಗುವಿನ ಅಳು, ಮುಗ್ಧ ಧ್ವನಿ ನನ್ನ ಹೃದಯವನ್ನು ಅರಳಿಸುತ್ತಿದ್ದವು. ನನಗೆ ಮಗುವನ್ನು ಎತ್ತಬೇಕು ಎಂದು ತುಂಬ ಬಯಕೆ ಆಗ್ತಿತ್ತು. ಆ ಸಮಯದಲ್ಲಿ ನನ್ನ ಕಣ್ಣಲ್ಲಿ ಕಣ್ಣೀರು ಬರುತ್ತಿತ್ತು. ನನಗೆ ಹೆಂಡತಿ ಜೊತೆ ಮಾತನಾಡಬೇಕು, ಅವಳನ್ನು ನೋಡಬೇಕು ಅನ್ನುವ ಭಾವನೆಯೇ ಇರಲಿಲ್ಲ. ಯಾಕಂದರೆ ಅಮ್ಮನ ಆ ದೂರುಗಳಿಂದ ನನ್ನ ಭಾವನೆಗಳೆಲ್ಲ ಬದಲಾಗಿತ್ತು. ಆ ಸಮಯದಲ್ಲಿ ನನಗೂ ನನ್ನ ಹೆಂಡತಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಎಂದು ಅನ್ನಿಸ್ತಿತ್ತು. ಅಮ್ಮ ಮಗುವಿನ ಎಲ್ಲ ಆಟಗಳು, ತುಂಟಾಟಿಕೆಗಳನ್ನು ನನಗೆ ವಿವರಿಸುತ್ತಾ ಹೇಳುತ್ತಿದ್ದರು.
ನಾನು ಮಗು ಏನು ಮಾಡುತ್ತಿದೆ, ಹೇಗೆ ಹೇಳುತ್ತಿದೆ, ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನು ನನ್ನ ಹೆಂಡತಿ ಬಾಯಲ್ಲಿ ಕೇಳಿಸಲೇ ಇಲ್ಲ. ಅವಳಿಗೆ ಅದನ್ನು ನನ್ನಲ್ಲಿ ಹೇಳುವ ಭಾವನೆಗಳು ಇರಬಹುದು ಎಂದು ನಾನು ಯೋಚಿಸಲೇ ಇಲ್ಲ. ಮಗುವಾದ ನಂತರ ದಿನದಲ್ಲಿ 4-5 ಸಲ ನಾನು ಅಮ್ಮನಿಗೆ ಕರೆ ಮಾಡುತ್ತಿದ್ದೆ. ಆದರೆ ನಾನು ನನ್ನ ಹೆಂಡತಿಯಲ್ಲಿ ಮಾತನಾಡುತ್ತಿರಲಿಲ್ಲ. ವಿಡಿಯೋ ಕಾಲ್ ಮಾಡಿದರೆ ಮಗುವನ್ನು ತೋರಿಸಿ ಎಂದು ಮಾತ್ರ ಹೇಳುತ್ತಿದ್ದೆ. ಅವಳ ಬಗ್ಗೆ ಕೆಟ್ಟ ಆಲೋಚನೆಗಳು ನನ್ನಲ್ಲಿ ಮನೆ ಮಾಡಿತ್ತು. 4 ವರ್ಷಗಳಲ್ಲಿ ನಾನು ನನ್ನ ತಾಯಿಗೆ ಹಣವನ್ನು ಕಳುಹಿಸಿದ್ದೆ. 1 ಪೈಸೆ ಕೂಡ ಶೀತಲ್ ಅಕೌಂಟಿಗೆ ಕಳುಹಿಸಿರಲಿಲ್ಲ. ನಾನು ಅವಳ ಜೊತೆ ನಿನಗೆ ಏನು ಬೇಕು ಏನು ಬೇಡ ಎಂದು ಕೂಡ ಕೇಳಿರಲಿಲ್ಲ. ಎಲ್ಲವನ್ನು ಅಮ್ಮನಿಗೆ ಬಿಟ್ಟಿದ್ದೆ. ನಾನು ವಿದೇಶಕ್ಕೆ ಕೆಲಸಕ್ಕೆ ಹೋಗುವಾಗ 5 ವರ್ಷ ಹೊರದೇಶದಲ್ಲಿ ದುಡಿದು ಮತ್ತೆ ಊರಿಗೆ ಬಂದು ಇಲ್ಲಿ ಏನಾದರೂ ವ್ಯವಹಾರವನ್ನು ಮಾಡುತ್ತೇನೆ ಎಂದು ಕೂಡ ನನ್ನ ಹೆಂಡತಿಗೆ ಮಾತು ಕೊಟ್ಟಿದ್ದೆ. ಅದು ಅಲ್ಲದೆ ನಾನು ಕೂಡ ತೀರ್ಮಾನಿಸಿದ್ದೆ, ನನ್ನ ಹೆಂಡತಿಗೆ ಹಣ ಕಳುಹಿಸಿದರೆ ಅವಳು ಬೇಕಾಬಿಟ್ಟಿ ಖರ್ಚು ಮಾಡಬಹುದು, ಏನು ಉಳಿತಾಯ ಮಾಡಲು ಸಾಧ್ಯವಿಲ್ಲ ಎಂದು ನಾನು ಎಲ್ಲ ಹಣವನ್ನು ಅಮ್ಮನಿಗೆ ಕಳುಹಿಸಿದ್ದೆ. ಒಂದು ದಿನ ಕರೆ ಮಾಡಿ, ಅಮ್ಮ 4 ವರ್ಷ ಇಲ್ಲಿ ಕಳೆಯಿತು, ಇನ್ನು ಸ್ವಲ್ಪ ಸಮಯ ಇರುವುದು, ಇನ್ನು ನಾನು ಇಲ್ಲಿ ಬಿಟ್ಟು ನಾನು ದೇಶದಲ್ಲಿ ಏನಾದರೂ ವ್ಯವಹಾರ ಮಾಡುತ್ತೇನೆ, ನಿಮ್ಮಲ್ಲಿರುವ ಹಣದಿಂದಲೇ ನಾನು ವ್ಯವಹಾರ ಮಾಡುತ್ತೇನೆ ಎಂದು ಹೇಳಿದೆ. ಆಗ ನನ್ನ ಅಮ್ಮ, ಏನು ಮಗನೇ, ಏನು ಮಾತನಾಡ್ತಿದ್ಯಾ, ನನ್ನಲ್ಲಿ ಹಣ ಎಲ್ಲಿದೆ, ನೀನು ಕಳುಹಿಸಿದ ಹಣವನ್ನೆಲ್ಲ ನಾನು ನಿನ್ನ ಹೆಂಡತಿ ಮತ್ತು ಮಗುವಿಗಾಗಿ ಖರ್ಚು ಮಾಡಿದ್ದೇನೆ, ಈಗ ಹಣ ಕೇಳಿದರೆ ನಾನು ಎಲ್ಲಿಂದ ನೀಡಲಿ ಅಂತ ಕೇಳಿದರು. ಆ ಸಮಯದಲ್ಲಿ ನನಗೆ ಶಾಕ್ ಆಯಿತು. ಯಾಕಂದರೆ ಎಲ್ಲ ಹಣವನ್ನು ನಾನು ಅಮ್ಮನಿಗೇನೆ ಕಳಿಸಿದ್ದೆ. ಅವರು ಉಳಿತಾಯ ಮಾಡಿರಬಹುದು ಅಂತ ನಾನು ಭಾವಿಸಿದ್ದೆ. ನನ್ನ ಆಸೆಗಳೆಲ್ಲ ನಿರಾಸೆಯಾಯಿತು. ನೀನು ಊರಿಗೆ ಬರುವುದಾದರೆ ಬಾ, ನಿನಗೆ ಮಗುವನ್ನು ನೋಡೋದಕ್ಕೆ ಆಸೆ ಆಗ್ತಿದಲ್ವಾ. ಮಗುವಿಗೆ 4 ವರ್ಷ ಕಳೆಯುತ್ತಿತ್ತು. ನಾನು 5 ವರ್ಷದ ಕಾಂಟ್ರಾಕ್ಟಲ್ಲಿ ಬಂದಿದ್ದೆ. ಮಗುವನ್ನು ಆ ಸಮಯದಲ್ಲಿ ಕಿಂಡರ್ ಗಾರ್ಡನ್ಗೆ ಸೇರಿಸಲಾಗಿತ್ತು. ಮಗ ನನ್ನಲ್ಲಿ ತೊದಲು ಮಾತುಗಳನ್ನು ಆಡುತ್ತಿದ್ದ. ಅವನ ಮುದ್ದಾದ ಮಾತುಗಳನ್ನು ಕೇಳುವುದೇ ನನಗೆ ಒಂದು ಸುಖವಾಗಿತ್ತು. ಆದರೆ ಶಾಶ್ವತವಾಗಿ ಅಲ್ಲಿ ಬಿಟ್ಟು ಇಲ್ಲಿ ಸೆಟ್ಲ್ ಆಗುವುದಕ್ಕೆ ಬರಬೇಡ. ಇಲ್ಲಿ ಹಣವಿಲ್ಲದೆ ಯಾವುದೇ ವ್ಯವಹಾರವನ್ನು ಮಾಡಲು ಸಾಧ್ಯವಿಲ್ಲ. ನೀನು ಬಂದವನು ಸ್ವಲ್ಪ ಸಮಯದ ನಂತರ ಹಿಂದಿರುಗಿ ಅಲ್ಲಿ ಕೆಲಸ ಮುಂದುವರಿಸಬೇಕು ಅಂತ ಅಮ್ಮ ಹೇಳಿದರು. ಅಮ್ಮ, ನೀವೇನು ಮಾತನಾಡ್ತಿದ್ದೀರಾ, ನಾನು ಅಷ್ಟೊಂದು ಹಣವನ್ನು ನಿಮಗೆ ಕಳಿಸಿದ್ದೇನೆ, ಹಣವನ್ನೆಲ್ಲ ಏನು ಮಾಡಿದ್ರಿ ಅಂತ ಕೇಳಿದಾಗ, ಮಗನೇ, ಅದು ನಿನ್ನ ಹೆಂಡತಿಯ ಬಟ್ಟೆ ಮತ್ತು ಒಡವೆಗಳಿಗಾಗಿ ಖರ್ಚು ಮಾಡಿದ್ದೇನೆ. ಅವಳು ಮೇಕಪ್ಪಿಗೆ ಬಟ್ಟೆಗೆ ಖರ್ಚು ಮಾಡಿದ ಹಣ ಅಷ್ಟಿಷ್ಟ. ಅದು ಅಲ್ಲದೆ ನಿನ್ನ ಮಗುವಿಗೆ ಶಾಲೆಯ ಖರ್ಚು ಬೇಕಾದಷ್ಟು. ದಿನಕ್ಕೆ 4ರಂತೆ ಬಟ್ಟೆ ವರಗಳನ್ನು ತೆಗೆಯುತ್ತಿದ್ದಾಳೆ. ಅವನಿಗೆ ಖರೀದಿಸಿರುವ ಕಾರು ಸೈಕಲ್ ತುಂಬ ದುಬಾರಿ ಎಂದೆಲ್ಲ ಹೇಳುತ್ತಿದ್ದರು. ಆದರೂ ಅಷ್ಟೊಂದು ಹಣ ಖರ್ಚಾಗಲು ಸಾಧ್ಯವಿಲ್ಲ. ನನ್ನ ಹೆಂಡತಿಗೆ ಯಾಕೆ ಇಷ್ಟು ಅರ್ಥವಾಗೋದಿಲ್ಲ ಎಂದು ನಾನಂದುಕೊಂಡೆ. ಮಗುವಿಗೆ ಡೈಪರ್ಸ್, ಪೌಡರ್, ಕ್ರೀಮ್, ಸಿರ್ಲ್ಯಾಕ್, ಅದು ಇದು ಅಂತ ಎಷ್ಟೆಲ್ಲ ಖರ್ಚಾಗಿದೆ ಮಗನೇ, ನೀನೀಗ ಕಳೆದು ಹೋದದ್ದನ್ನು ಚಿಂತಿಸಿದರೆ ಆಗಬಹುದಾ ಎಂದು ಕೇಳುತ್ತಿದ್ರು. ಆಗ ನಾನು ಏನು ಕೇಳ್ತಾ ಇದ್ದೇನೆ, ಆದರೆ ಅಮ್ಮ ಅದನ್ನು ಏನೂ ಇಲ್ಲ ಎಂದು ಮರು ಉತ್ತರಿಸುತ್ತಿದ್ದರು. ಅಮ್ಮನ ಮಾತಿನಲ್ಲಿ ಏನೋ ಸುಳ್ಳಿದೆ ಅಂತ ನನಗೆ ಅನ್ನಿಸ್ತು. ನಾನು ಊರಿಗೆ ಹೋಗಿ ವ್ಯವಹಾರ ಮಾಡುವುದಕ್ಕಾಗಿ ಯೋಜನೆ ಹಾಕ್ತಿದ್ದೆ. ಆದರೆ ಇದೆಲ್ಲ ಒಮ್ಮೆಲೆ ಕುಸಿದು ಬಿತ್ತು. ಅಮ್ಮನ ಮಾತನ್ನು ನಾನು ನಂಬಿ ನನ್ನ ಹೆಂಡತಿಯ ಬಗ್ಗೆ ಕೂಡ ನನ್ನ ಭಾವನೆಯನ್ನು ಬದಲಾಯಿಸಿದೆ. ಅವಳಲ್ಲಿ ಯಾವುದೇ ರೀತಿಯ ಪ್ರೀತಿಯನ್ನು ತೋರಿಸಿರಲಿಲ್ಲ. ನನ್ನ ಅಮ್ಮ ನನ್ನ ಭವಿಷ್ಯದ ಬಗ್ಗೆ ಚಿಂತಿಸ್ತಾರೆ. ಅದಕ್ಕಾಗಿ ನನ್ನನ್ನು ಹೊರದೇಶದಲ್ಲಿ ಇರುವುದಕ್ಕೆ ಹೇಳುವುದಿಲ್ಲ. ಮಗ ನನ್ನ ಹತ್ತಿರ ಇರಬೇಕು ಅಂತ ಭಾವಿಸ್ತಾರೆ. ಅವರು ಉಳಿತಾಯ ಮಾಡುತ್ತಾರೆ ಅಂತ ನಾನಂದುಕೊಂಡಿದ್ದೆ. ಆದರೆ ಅದೆಲ್ಲವೂ ನನಸಾಗಿ ಉಳಿಯಿತು. ನಾನು ಮಗುವನ್ನು ನೋಡಬೇಕಿತ್ತು. ನಾನು ಮಗುವನ್ನು ನೋಡಲು ಚಡಪಡಿಸುತ್ತಾ ಊರಿಗೆ ಹೋದೆ. ಮನೆಯ ಬಾಗಿಲಿಗೆ ನನ್ನ ಪುಟ್ಟ ಕಂದ ಹಳೆಯದಾದ ಬಟ್ಟೆಯನ್ನು ಧರಿಸಿ ಒಂದು ಸೈಕಲಲ್ಲಿ ಆಟವಾಡುತ್ತಿದ್ದ. ನನ್ನನ್ನು ನೋಡಿದ ತಕ್ಷಣ ಅಪ್ಪ ಎಂದು ಕುಣಿದು ಕುಪ್ಪಳಿಸಿದ. ನಾನು ಹೋದವನು ನನ್ನ ಬ್ಯಾಗುಗಳನ್ನು, ಟ್ರೋಲಿಗಳನ್ನು ಒಂದು ಬದಿಯಲ್ಲಿಟ್ಟು ಮಗನನ್ನು ಎತ್ತಿ ಮುದ್ದಾಡಿದೆ. ಮಗ ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಎಷ್ಟು ಸಮಯ ನೀನು ಎಲ್ಲಿಗೆ ಹೋಗಿದ್ದಪ್ಪ, ಇನ್ನು ನೀನು ಎಲ್ಲಿಗೂ ನನ್ನನ್ನು ಬಿಟ್ಟು ಹೋಗಬೇಡ ಎಂದು ಅಳುತ್ತಿದ್ದ. ನಾನು ಎಷ್ಟು ಮುದ್ದಾಡಿದರೂ ನನಗೆ ಸಾಕಾಗಲಿಲ್ಲ. ನನ್ನ ಕಣ್ಣಿನಿಂದ ಕಣ್ಣೀರು ಹರಿದು ಬಂತು. ಶೀತಲಲ್ಲಿ ನಿಂತಿದ್ದರೂ ಅವಳನ್ನು ನೋಡಿ ಕೂಡ ನೋಡದಂತೆ ನಾನು ಮಾಡಿದೆ. ಆದರೆ ನಾನು ಮಗನನ್ನು ಮುದ್ದಾಡುವಾಗ ಅಪ್ಪ ಮಗನ ಪ್ರೀತಿಯನ್ನು ಕಂಡು ಅವಳು ಸಂತೋಷಪಟ್ಟಳು. ಅವಳು ಪ್ರೀತಿಯಿಂದ ನನ್ನ ಕಡೆ ನೋಡುತ್ತಿದ್ದಳು. ಮನಸ್ಸಲ್ಲಿ ಎಷ್ಟೇ ಕೋಪವಿದ್ದರೂ 5 ವರ್ಷಗಳ ನಂತರ ನಾನು ಹೆಂಡತಿಯನ್ನು ನೋಡ್ತಿದ್ದೆ. ಅವಳನ್ನು ಕಂಡಾಗ ನನಗೆ ಪ್ರೀತಿ ಉಕ್ಕಿ ಬರ್ತಿತ್ತು. ನಗುತ್ತಾ ನನ್ನ ಹತ್ತಿರ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸಿದಳು. ನಾನು ಆಶೀರ್ವಾದ ಮಾಡಿ ಅವಳನ್ನು ತಬ್ಬಿಕೊಂಡೆ. ಶೀತಲನ್ನು ನಾನು ನೋಡಿ ಆಶ್ಚರ್ಯದಿಂದ ಬೆಚ್ಚಿ ಬಿದ್ದೆ. ಯಾಕಂದ್ರೆ ಅವಳು ತೆಳ್ಳಗಾಗಿ ಒಣಗಿ ಕಪ್ಪಾಗಿದ್ದಳು. ಅವಳ ಮುಖಗಳು ಸುಕ್ಕುಗಟ್ಟಿದ್ದವು. ಹರಿದ ಚಿಂದಿ ಬಟ್ಟೆಯನ್ನು ಧರಿಸಿದ್ದಳು. ಹರಿದ ಜಾಗಕ್ಕೆ ನೂಲುಗಳಿಂದ ಕೈಯಲ್ಲಿ ಸ್ಟಿಚ್ ಹಾಕಿದ್ದಳು. ಅವಳ ಮುಖವು ಕತ್ತಲೆಯಿಂದ ಕಳೆಗುಂದಿದ್ದವು. ನೋಡಲು ಭಿಕ್ಷುಕಿಯಂತೆ ಕಾಣುತ್ತಿದ್ದಳು. ಮುಖದಲ್ಲಿ ಸುಸ್ತು ಕಾಣುತ್ತಿತ್ತು. ಕಣ್ಣಿನ ಸುತ್ತ ಕಪ್ಪು ಮೂಡಿತ್ತು. ಇದು ನನಗೆ ಆಶ್ಚರ್ಯ ಮತ್ತು ಚಿಂತೆಯ ವಿಷಯವಾಗಿತ್ತು. ಅವಳು ಪ್ರತಿ ತಿಂಗಳು ತನಗಾಗಿ ಲಕ್ಷಗಟ್ಟಲೆ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದ್ದಾಳೆ ಎಂದು ಅಮ್ಮ ಹೇಳಿದ್ದಾರೆ. ಮತ್ತ್ಯಾಕೆ ಅವಳು ಈ ರೀತಿ ಕೆಟ್ಟ ಸ್ಥಿತಿಯಲ್ಲಿ ನಿಂತಿದ್ದಾಳೆ? ತನ್ನ ಗಂಡ ಊರಿಗೆ ಬರುವಾಗ ಯಾರಾದರೂ ಹೆಂಡತಿ ಈ ರೀತಿ ನಿಲ್ಲುತ್ತಾರಾ? ನಾನು ಶೀತಲ್ಗೆ ಏನನ್ನು ಕೇಳುವ ಮೊದಲೇ ಅಮ್ಮ ನನ್ನ ಕೈ ಹಿಡಿದು ತನ್ನ ಕೋಣೆಗೆ ಕರೆದೊಯ್ದು, ನಿನ್ನ ಜೊತೆ ತುಂಬ ಮಾತಾಡಬೇಕು, ನಿನ್ನ ಹತ್ತಿರ ಕೂತು ಮಾತಾಡಬೇಕು ಮಗನೇ,
5 ವರ್ಷಗಳಿಂದ ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ಎಂದು ಹೇಳಿದರು. ಆದರೆ ನನಗೆ ನನ್ನ ಹೆಂಡತಿಯೊಂದಿಗೆ ಒಂದಷ್ಟು ಕ್ಷಣಗಳನ್ನು ಕಳೆಯಬೇಕು ಎಂದುಕೊಂಡೆ. ಆದರೆ ಅಮ್ಮನ ಕೋರಿಕೆಯ ಮೇರೆಗೆ ಅಮ್ಮನ ಜೊತೆ ಬಂದೆ. ಅಮ್ಮನ ಜೊತೆ ಕೂತು ಮಾತನಾಡುತ್ತಿರುವಾಗ ನನ್ನ ಹೆಂಡತಿ ಕಣ್ಣೀರು ಹಾಕುತ್ತಾ ನೋಡುತ್ತಿದ್ದಳು. ಮತ್ತೆ ಅಡುಗೆ ಮನೆ ಕಡೆ ಅಡುಗೆ ಮಾಡಲು ಹೊರಟಳು. ಯಾಕಂದ್ರೆ ನನ್ನ ತಮ್ಮ 1 ತಿಂಗಳ ನಂತರ ಮನೆಗೆ ಬರುತ್ತಿದ್ದಾನೆ ಎಂದು ಅಮ್ಮ ತಿಳಿಸಿದ್ದರು. ನನ್ನ ತಮ್ಮನಿಗೆ ಬೇಕಾದ ಎಲ್ಲ ಅಡುಗೆಗಳನ್ನು, ಆತನ ಕೆಲಸಗಳನ್ನು ನನ್ನ ಹೆಂಡತಿ ಮಾಡಬೇಕಿತ್ತು. ಮನೆಗೆ ಬಂದವರಿಗೆಲ್ಲ ಶೀತಲ್ ತರತರಹದ ರುಚಿಕರವಾದ ಅಡುಗೆಗಳನ್ನು ಅಮ್ಮ ಹೇಳಿದ ರೀತಿಯಲ್ಲಿ ಮಾಡಬೇಕಿತ್ತು. ನಾನು ಅಮ್ಮನಲ್ಲಿ ಮಾತನಾಡಿ ಸ್ನಾನ ಮಾಡಿ ಹೊರಗೆ ಬಂದಾಗ ಶೀತಲ್ ಅಡುಗೆ ಕೆಲಸವನ್ನು ಮುಗಿಸಿ ನನ್ನ ತಂಗಿಯ ಬಟ್ಟೆಗೆ ಇಸ್ತ್ರಿ ಮಾಡುತ್ತಿದ್ದಳು. ನಾನು ಬಂದು ಅವಳ ಪಕ್ಕದಲ್ಲಿ ಕುಳಿತುಕೊಂಡೆ. ಆದರೆ ಅವಳ ಬಳಿ ಬಹಳಷ್ಟು ಕೆಲಸಗಳ ದೊಡ್ಡದಾದ ಲಿಸ್ಟ್ ಅಮ್ಮ ನೀಡಿದ್ದರು. ಅವಳ ಪಕ್ಕಕ್ಕೆ ಬಂದು ಕೂತುಕೊಂಡ ತಕ್ಷಣ ಅಮ್ಮ ಬಂದು, ಶೀತಲ್, ಇಸ್ತ್ರಿ ಆದ ನಂತರ ಆ ಕೆಲಸ ಮಾಡು, ಈ ಕೆಲಸ ಮಾಡು, ಈಗ ನಿನ್ನ ಅತ್ತಿಗೆ ಬರ್ತಿದ್ದಾಳೆ ಅಂತ ಹೇಳಿದರು. ಅವಳು ನನ್ನಲ್ಲಿ ಮಾತನಾಡಬೇಕು ಎಂದು ಬಾಯಿ ತೆರೆಯುವಾಗ ಕೆಲಸಗಳ ಸುರಿಮಳೆ ಒಂದೊಂದಾಗಿ ಅವಳ ತಲೆಗೆ ಬೀಳುತ್ತಿತ್ತು. ಅಷ್ಟರಲ್ಲಿ ನನ್ನ ಅಕ್ಕ ಕೂಡ ಬಂದು ಮನೆಗೆ ಮಕ್ಕಳೊಂದಿಗೆ ಸೇರಿಕೊಂಡಳು. ಮನೆಯಲ್ಲಿ ಮಕ್ಕಳ ಆಟಗಳು, ಓಟಗಳು, ಶಬ್ದಗಳು ಜೋರು ಜೋರಾಗಿ ಕೇಳಿಸುತ್ತಿತ್ತು. ಶೀತಲ್ ಎಲ್ಲಿಯೂ ಕಾಣಿಸುತ್ತಿರಲಿಲ್ಲ. ಅವಳು ತುಂಬಾ ಫುಲ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದಳು. ಒಂದು ಕಡೆ ಮಗುವಿಗೆ ಬಾಯಿಗೆ ಊಟ ನೀಡುತ್ತಿದ್ದಳು, ಮಗನ ಹೋಮ್ವರ್ಕ್ ಮಾಡಿಸುತ್ತಿದ್ದಳು. ಮಕ್ಕಳ ಜಗಳ ಜಾಸ್ತಿ ಆಗ್ತಿತ್ತು. ನನ್ನ ಮಗ ಆಗಾಗ ಬಂದು ಅವರು ಹಾಗೆ ಮಾಡಿದ್ರು, ಇವರು ಹೀಗೆ ಮಾಡಿದ್ರು ಅಂತ ದೂರು ನೀಡ್ತಿದ್ದ. ಮನೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ಶೀತಲ್ ಅವನನ್ನು ಸಮಾಧಾನ ಪಡಿಸುತ್ತಿದ್ದಳು. ರಾತ್ರಿ 8:30ಕ್ಕೆ ಮಗನಿಗೆ 2ನೇ ಸಲ ಸ್ನಾನ ಮಾಡಿಸಿ ಹೊಟ್ಟೆ ತುಂಬ ಊಟ ಮಾಡಿಸಿ ಅವನನ್ನು ದೇವರಿಗೆ ನಮಸ್ಕರಿಸುವಂತೆ ಹೇಳಿ ಮಲಗಿಸಿ ಬಿಟ್ಟಳು. ಪಾಪ, ಅವಳಿಗೆ ನನ್ನ ಜೊತೆ ಮಾತನಾಡುವುದಕ್ಕೆ ಆಗ್ಲೇ ಇಲ್ಲ. ನನಗೂ ಈ ಗದ್ದಲದಲ್ಲಿ ಅವಳು ಎಲ್ಲಿದ್ದಾಳೆ ಎಂದು ಕಾಣಿಸುತ್ತಿರಲಿಲ್ಲ. ಡೈನಿಂಗ್ ಟೇಬಲ್ ಮೇಲೆ ಎಲ್ಲರಿಗೆ ಊಟ ಬಡಿಸಿ ಇಟ್ಟಳು. ಎಲ್ಲರೂ ಬಂದು ಕುಳಿತುಕೊಂಡರು. ಆದರೆ ಶೀತಲ್ ಮಾತ್ರ ಕಾಣಿಸುತ್ತಿರಲಿಲ್ಲ. ನಾನು ಶೀತಲ್ ಎಂದು ಕರೆದಾಗ ಅಮ್ಮ ನನ್ನನ್ನು ತಡೆದರು. ಅಲ್ಲಿ ಅವಳಿಗೆ ಕುಳಿತುಕೊಳ್ಳಲು ಕುರ್ಚಿ ಕೂಡ ಇರಲಿಲ್ಲ. ಅಮ್ಮ ಹೇಳಿದರು, ಮಗನೇ, ಎಲ್ಲರಿಗೂ ಬಿಸಿ ಬಿಸಿಯಾದ ರೊಟ್ಟಿ ಆಗಬೇಕು, ಅದಕ್ಕೋಸ್ಕರ ಅವಳು ರೊಟ್ಟಿ ಕಾಯಿಸ್ತಿದ್ದಾಳೆ, ನೀನು ಅವಳನ್ನು ಕೂಗಬೇಡ ಅಂತ ಹೇಳಿದರು. ನನಗೆ ತುಂಬ ಬೇಸರವಾಯಿತು. ಊಟ ಮಾಡಲು ಮನಸ್ಸಾಗಲಿಲ್ಲ. ಎಲ್ಲರೂ ಬಹಳ ಸಂತೋಷದಿಂದ ಬಿಸಿ ಬಿಸಿಯಾದ ರೊಟ್ಟಿಗಳನ್ನು ತಿನ್ನುತ್ತಿದ್ದರು. ಆ ಸಮಯದಲ್ಲಿ ಅಮ್ಮ ಹೇಳಿದರು, ಮಗ, ಇಲ್ಲಿ ಯಾರೂ ತನ್ನಗಾದ ರೊಟ್ಟಿಯನ್ನು ತಿನ್ನೋದಿಲ್ಲ, ಅದಕ್ಕೋಸ್ಕರ ಬಿಸಿ ಬಿಸಿಯಾದ ರೊಟ್ಟಿಗಳನ್ನು ಕಾಯಿಸಿ ಕಾಯಿಸಿ ತಿನ್ನುತ್ತಿದ್ದೇವೆ. ಆದರೆ ಶೀತಲ್ ಅವಳು ತಿನ್ನೋದಿಲ್ವಾ ಎಂಬ ಪ್ರಶ್ನೆ ಯಾರಲ್ಲೂ ಕಂಡು ಬರಲಿಲ್ಲ. ಅತ್ತಿಗೆ, ನೀವು ಕೂಡ ಬನ್ನಿ ಅಂತ ಯಾರೂ ಕರೆಯಲಿಲ್ಲ. ನಾನು ಕಷ್ಟದಿಂದ ಒಂದು ತುತ್ತು ನುಂಗಿಬಿಟ್ಟೆ. ಆದರೆ ಅದನ್ನು ಕೂಡ ನುಂಗಲು ನನ್ನಿಂದ ಸಾಧ್ಯವಾಗಲಿಲ್ಲ. ನನ್ನ ಭಾವನೆಗಳನ್ನು, ನೋವನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ. ನನ್ನ ಸಹೋದರಿಯರು ನನಗೆ ಏನು ಫೀಲಿಂಗ್ಸ್ ಇಲ್ಲ ಎಂದು ಅಂದುಕೊಂಡಿದ್ದು ತಿನ್ನು ಅಂತ ಒತ್ತಾಯಿಸುತ್ತಿದ್ದರು. ಆದರೆ ನನಗೆ ಅದು ಸಾಧ್ಯವಾಗಲಿಲ್ಲ. ನಾನು ಒಂದು ತುತ್ತು ತಿಂದು ಅಲ್ಲಿಂದ ಎದ್ದು ಬಿಟ್ಟೆ. ಆಗ ಅವರೆಲ್ಲ ತಿಂದು ನನ್ನ ಸುತ್ತ ವೃತ್ತಾಕಾರದಲ್ಲಿ ಕುಳಿತುಕೊಂಡು, ನೀನು ತಂದಿರುವ ಉಡುಗೊರೆಗಳನ್ನು ಓಪನ್ ಮಾಡಿ ತೋರಿಸುವೆಂದು ನನ್ನಲ್ಲಿ ಒತ್ತಾಯಪಡಿಸಿದ್ದರು. ಶೀತಲ್ ಇಲ್ಲದೆ ನನಗೆ ಮನಸ್ಸಿರಲಿಲ್ಲ. ಎಲ್ಲರಿಗೂ ಒಂದೊಂದು ಉಡುಗೊರೆಗಳನ್ನು ತಂದಿರೋದ್ರಿಂದ ಬಾಕ್ಸನ್ನು ತೆರೆದು ಇಟ್ಟೆ. ಎಲ್ಲರೂ ಅವರವರ ಪಾಲಿನ ಉಡುಗೊರೆಯನ್ನು ತೆಗೆದ ನಂತರ ನನ್ನ ಹೆಂಡತಿಗೆ ಎಂದು ತಂದಿದ್ದನ್ನು ಕೂಡ ಜಗಳ ಮಾಡಿಕೊಂಡು ಹಂಚಿಕೊಂಡರು. ಶೀತಲ್ಗೆ ಏನೂ ಉಳಿಸಿರಲಿಲ್ಲ. ಅದರಲ್ಲಿದ್ದ ಒಂದು ಪರ್ಫ್ಯೂಮ್ ಮಾತ್ರ ಉಳಿದಿತ್ತು. ಅದನ್ನು ನಾನು ತೆಗೆದು ಬದಿಯಲ್ಲಿಟ್ಟು ಇದನ್ನಾದರೂ ಶೀತಲ್ಗೆ ನೀಡಬೇಕು ಎಂದು ಬಯಸಿದ್ದೆ. ನನಗೆ ತುಂಬ ಬೇಸರವಾಯಿತು. ಶೀತಲ್ಗಾಗಿ ತಂದ ಉಡುಗೊರೆಯನ್ನು ಅವರು ತೆಗೆದು ಹಂಚಿಕೊಂಡರಲ್ಲ ಎಂದು ಅಂದುಕೊಂಡೆ. ಅವರು ಮನುಷ್ಯತ್ವ ಇಲ್ಲದವರಾಗಿ ವರ್ತಿಸುತ್ತಿದ್ದರು. ಆದರೆ ನನಗೆ ಅದು ನನ್ನ ಹೆಂಡತಿಗೆ ಎಂದು ಹೇಳಲು ಬಾಯಿ ಬರಲಿಲ್ಲ. ನಾನು ರೂಮಲ್ಲಿ ಮಲಗಿ ಶೀತಲ್ಗಾಗಿ ಕಾಯುತ್ತಿದ್ದೆ. ಸರಿಸುಮಾರು 2 ಗಂಟೆಯ ಹೊತ್ತಿಗೆ ಶೀತಲ್ ಕೋಣೆಗೆ ಬಂದಳು. ಅವಳು ಬಂದ ತಕ್ಷಣ ನಾನು ಎದ್ದು ಬೆಡ್ಡಲ್ಲಿ ಕೂತ್ಕೊಂಡೆ. ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳುವಂತೆ ಹೇಳಿದೆ. ಅವಳು ಕುಳಿತುಕೊಂಡಳು. ತುಂಬ ಸುಸ್ತಾಗಿದ್ದಳು. ನಾನು ಅವಳನ್ನು ತಬ್ಬಿಕೊಂಡೆ. ನಾನು ಏನೇ ಕೇಳಿದ್ರೂ ಅದಕ್ಕೆ ಪ್ರತ್ಯುತ್ತರ ಅವಳಲ್ಲಿ ಏನೂ ಇರಲಿಲ್ಲ. ಎಲ್ಲದಕ್ಕೂ ಮೌನಿಯಾಗಿದ್ದಳು. ಎಲ್ಲದಕ್ಕೂ ಹಾ ಹೂ ಮಾತ್ರ ಹೇಳುತ್ತಿದ್ದಳು. ನಾನು ತಂದಿರುವ ಗಿಫ್ಟನ್ನು, ಅಂದರೆ ಉಳಿದಿರುವ ಪರ್ಫ್ಯೂಮನ್ನು ಅವಳಿಗೆ ನೀಡಿದೆ. ಅವಳು ಅದನ್ನು ತೆಗೆದುಕೊಂಡು ಬದಿಯಲ್ಲಿ ಇಟ್ಟು ಬಿಟ್ಟಳು. ನನಗೇನು ತಂದಿದ್ದೀರಿ, ಈ ಪರ್ಫ್ಯೂಮ್ ಮಾತ್ರ ನೀಡುತ್ತಿದ್ದೀರಾ ಎಂದು ಅವಳು ಪ್ರಶ್ನಿಸಲಿಲ್ಲ. ಇನ್ನು ಬೇರೆ ಯಾರೇ ಹುಡುಗಿ ಆದರೂ ನೀವು ಅವರಿಗೆ ಅಷ್ಟೊಂದು ತಂದು ನನಗೆ ಇದನ್ನು ಮಾತ್ರ ತಂದಿದ್ದೀರಾ ಎಂದು ಜಗಳವಾಡ್ತಿದ್ರು. ಆದರೂ ಶೀತಲ್ ಮಾತ್ರ ಮೌನವಾಗಿದ್ದಳು. ಆದರೆ ನನ್ನ ಮಗನಿಗೆ ತಂದಿದ್ದ ಉಡುಗೊರೆಯನ್ನು ಬಹಳ ಸಂತೋಷದಿಂದ, ಪ್ರೀತಿಯಿಂದ ನೋಡುತ್ತಿದ್ದಳು. ಅವಳಿಗೂ ಅದರಲ್ಲಿ ಏನಿದೆ ಅನ್ನುವ ಕುತೂಹಲ ಹೆಚ್ಚಾಗಿತ್ತು. ಮಗನ ಉಡುಗೊರೆಗಳನ್ನು ತೆರೆದಾಗ ತುಂಬ ಸಂತೋಷವಾಯಿತು. ಶೀತಲ್, ನೀನು ತುಂಬ ಸುಸ್ತಾಗಿದ್ಯಾ, ಬಾ ಮಲಗು ಎಂದು ನಾನು ಹೇಳಿದಾಗ, ಇಲ್ಲ ನನಗೆ ಮಲಗಲು ಸಾಧ್ಯ ಇಲ್ಲ. ಯಾಕಂದರೆ ನಿಮ್ಮ ತಂಗಿಯಂದಿರ ತುಂಬ ಬಟ್ಟೆಗಳು ತೊಳೆಯುವುದಕ್ಕೆ ಇನ್ನೂ ಬಾಕಿ ಇದೆ. ಅದು ಇವತ್ತು ತೊಳೆಯದಿದ್ರೆ ನಾಳೆ ಇನ್ನೂ ಜಾಸ್ತಿ ಆಗುತ್ತೆ. ನನಗೆ ಬಟ್ಟೆಗಳನ್ನು ತೊಳೆಯಬೇಕು ಎಂದು ಹೇಳಿದಳು. ನನಗೆ ಅವಳ ಮಾತನ್ನು ಕೇಳಿ ಏನು ಮಾತನಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವಳು ಅಲ್ಲಿಂದ ಆಳವಾದ ಉಸಿರನ್ನು ತೆಗೆಯುತ್ತಾ ನೇರವಾಗಿ ಬಟ್ಟೆ ಒಗೆಯುವುದಕ್ಕಾಗಿ ಹೋದಳು. ನನಗೆ ಆಶ್ಚರ್ಯವಾಯಿತು. ಅಮ್ಮ ಏನು ಹೇಳಿದ್ದಾರೆ, ಇಲ್ಲಿ ಏನು ನಡೆಯುತ್ತಿದೆ ಎಂದು ಗೊಂದಲವಾಯಿತು. ನನಗೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನಂಬಲಾಗುತ್ತಿರಲಿಲ್ಲ. ಅಮ್ಮನ ಬಗ್ಗೆನೂ ತುಂಬ ಕೋಪ ಬರ್ತಿತ್ತು. ನಾನು ಕಪಾಟನ್ನು ತೆರೆದಾಗ
ಅಲ್ಲಿ ಯಾವ ರೀತಿಯ ಹೊಸ ಬಟ್ಟೆಗಳಾಗಲಿ, ಮೇಕಪ್ ಸೆಟ್ಗಳಾಗಲಿ, ಒಡವೆಗಳಾಗಲಿ ಇರಲಿಲ್ಲ. ನಾನು ಮದುವೆಯಾದ ಸಮಯದಲ್ಲಿ ಇದ್ದ ಹಳೆಯ ಬಟ್ಟೆಗಳು ಮಾತ್ರ ಇತ್ತು. ಅಲ್ಲಿ ಬೇರೇನೂ ಇರಲಿಲ್ಲ. ಮಗನಿಗೂ ಹೊಸದಾದ ಒಂದು ಬಟ್ಟೆಯೂ ಇರಲಿಲ್ಲ. ಎಲ್ಲ ಹಳೆಯ ಬಟ್ಟೆಗಳನ್ನು ಒಂದು ಬುಟ್ಟಿಯಲ್ಲಿ ಹಾಕಿದ್ದಳು. ನನಗೆ ಅದನ್ನು ನೋಡಿ ಆಶ್ಚರ್ಯವಾಯಿತು. ಅಮ್ಮ ಏನೆಲ್ಲ ಹೇಳಿದರು, ಅದು ಯಾವುದೂ ಕೂಡ ಇಲ್ಲಿ ಕಾಣಿಸುತ್ತಿರಲಿಲ್ಲ. ಅಮ್ಮ ಇಷ್ಟೊಂದು ದೊಡ್ಡ ಸುಳ್ಳನ್ನು ಯಾಕೆ ಹೇಳಿದರು ಅನ್ನುವ ಒಂದು ಪ್ರಶ್ನಾರ್ಥಕ ನನ್ನಲ್ಲಿ ಉಳಿದು ಬಿಟ್ಟಿತು. ಏನು ಅಂತ ನನಗೆ ಅರ್ಥವಾಗಲಿಲ್ಲ. ನನಗೆ ಸುಸ್ತಾಗಿತ್ತು. ನಾನು ಮಲಗಿಬಿಟ್ಟೆ. ಶೀತಲ್ ಬಂದ ನಂತರ ಎದ್ದೇಳುತ್ತೇನೆ ಎಂದು ಅಂದುಕೊಂಡಿದ್ದೆ. ಆದರೆ ಸುಸ್ತಾಗಿರೋದ್ರಿಂದ ಅಲ್ಲಿಯೇ ನಿದ್ದೆಗೆ ಜಾರಿಬಿಟ್ಟೆ. ಬೆಳಗ್ಗೆ ಎದ್ದೇಳುತ್ತಲೇ ನನ್ನ ತಂಗಿಯಂದಿರ ಬೇಡಿಕೆಗಳು ಜಾಸ್ತಿ ಆಗುತ್ತಲಿತ್ತು. ಒಬ್ಬೊಬ್ಬರು ಒಂದೊಂದು ಬೇಡಿಕೆಗಳನ್ನು ಇಡುತ್ತಿದ್ದರು. ಕೆಲವರಿಗೆ ಸುತ್ತಾಡೋದಕ್ಕೆ ಹೋಗಬೇಕು, ಕೆಲವರಿಗೆ ತಿನ್ನೋದಕ್ಕೆ ಹೋಗಬೇಕು, ಕೆಲವರಿಗೆ ಶಾಪಿಂಗ್, ಹೀಗೆ ಹಲವಾರು ಬೇಡಿಕೆಗಳನ್ನು ಹೇಳುತ್ತಿದ್ದರು. ಶೀತಲ್ ಬೆಳಗಿನ ಅಡುಗೆ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದಳು. ಒಂದು ಕಡೆ ಪಾತ್ರೆಗಳನ್ನು ತೊಳೆಯುತ್ತಿದ್ದಳು, ಇನ್ನೊಂದು ಕಡೆ ತರಕಾರಿಗಳನ್ನು ಕತ್ತರಿಸುತ್ತಿದ್ದಳು. ಅರ್ಜೆಂಟ್ ಆಗಿ ಬಿಡುವಿಲ್ಲದೆ ಕೆಲಸಗಳನ್ನು ಓಡಾಡಿಕೊಂಡು ಮಾಡ್ತಿದ್ಲು. ಆದರೆ ಮನೆಯಲ್ಲಿ ನನ್ನ ಸಹೋದರಿಯರಾಗಲಿ ಅಮ್ಮನಾಗಲಿ ಯಾವುದೇ ರೀತಿಯ ಮನೆ ಕೆಲಸದಲ್ಲಿ ಶೀತಲ್ಗೆ ಸಹಾಯ ಮಾಡುತ್ತಿರಲಿಲ್ಲ. ಆರಾಮಾಗಿ ಕೂತು ಟಿವಿ ಆನ್ ಮಾಡಿ ಪಟ್ಟಂಗ ಹೊಡೆಯುತ್ತಾ ನಗುತ್ತಾ ಸಂತೋಷದಲ್ಲಿದ್ದರು. ಆದರೆ ಶೀತಲ್ ಏನು ಮಾತನಾಡದೆ ಮೌನವಾಗಿ ಮನೆ ಕೆಲಸದಾಳುವಿನಂತೆ ಕೆಲಸ ಮಾಡುತ್ತಿದ್ದಳು. ನನ್ನ ಅಕ್ಕ ತಂಗಿಯರು ಮೈ ತುಂಬ ಒಡವೆಗಳನ್ನು ಹಾಕಿದ್ದರು. ಅವರಿಗೆ ಮುಂಚೆ ಅಷ್ಟೇನು ಒಡವೆಗಳು ಇರಲಿಲ್ಲ. ನನಗೂ ಕುತೂಹಲ ಹೆಚ್ಚಾಯಿತು. ಮೌನ ಮುರಿದು ನಾನು ಕೇಳಿಯೇ ಬಿಟ್ಟೆ, ಇಷ್ಟೆಲ್ಲ ಒಡವೆಗಳನ್ನು ಎಲ್ಲಿಂದ ಖರೀದಿಸಿದ್ಯಾ, ಯಾವಾಗ ಖರೀದಿಸಿದ್ಯಾ? ಆಗ ನನ್ನ ಅಕ್ಕ ನಗುತ್ತಾ, ಅದು ಅಮ್ಮ ನಮಗೆ ಮಾಡಿಸಿಕೊಟ್ಟಿದ್ದಾರೆ ಎಂದು ಹೇಳಿದಳು. ನನಗೆ ಆಶ್ಚರ್ಯವಾಯಿತು. ಯಾಕಂದರೆ ಅವಳ ಗಂಡನಿಗೆ ಇಷ್ಟೊಂದು ದೊಡ್ಡ ವ್ಯವಹಾರ ಇರಲಿಲ್ಲ. ಒಡವೆ ಮಾಡಿಕೊಡುವ ಯಾವ ಒಳ್ಳೆಯ ಕೆಲಸಗಳೂ ಇರಲಿಲ್ಲ. ಆಗ ಇನ್ನೊಬ್ಬಳು ತಂಗಿ ಹೇಳಿದಳು, ಅಣ್ಣ ನಿನಗೆ ಗೊತ್ತಿದ್ಯಾ, ಬಾಬಾ ಈಗ ಒಂದು ದೊಡ್ಡ ಫ್ಯಾಕ್ಟ್ರಿ ತೆರೆದು ವ್ಯವಹಾರ ಮಾಡ್ತಿದ್ದಾರೆ. ಅದಕ್ಕೂ ಅಮ್ಮ ಹೂಡಿಕೆ ಮಾಡಿರ್ತಾರೆ. ಆಗ ಅಮ್ಮ ನಗುತ್ತಾ, ಅದು ಮಗನೇ, ಅವರಿಗೆ ಮದುವೆ ಸಮಯದಲ್ಲಿ ಏನೂ ನೀಡಲಿಲ್ಲಲ್ವಾ, ಅದಕ್ಕೆ ನಾನು ಎಲ್ಲವನ್ನು ಮಾಡಿಸಿಕೊಟ್ಟೆ ಅಂತ ಹೇಳಿದರು. ನಾನು ಜರ್ಮನಿಗೆ ಹೋದ ನಂತರ ನನ್ನ ತಂಗಿಯ ಮದುವೆ ನಡೆದಿತ್ತು. ಅದರಿಂದ ಅವಳ ಗಂಡನಲ್ಲಿ ನಾನು ಮಾತನಾಡಿರಲಿಲ್ಲ. ನಾನು ಬಂದ ರಾತ್ರಿ ಅವಳ ಗಂಡ ಬಂದಿರಲಿಲ್ಲ. ಬೆಳಗಿನ ತಿಂಡಿಗೆ ಬರುತ್ತಾರೆ ಎಂದು ಅವಳು ತಿಳಿಸಿದ್ದಳು. ತಂಗಿಯ ಗಂಡ ಬಹಳ ಐಷಾರಾಮಿಯಾದ ಕಾರಿನಲ್ಲಿ ಮನೆಗೆ ಆಗಮಿಸಿದ್ದ. ಆ ಕಾರನ್ನು ನೋಡಿ ನಾನು ಬೆಚ್ಚಿ ಬಿದ್ದೆ. ನನ್ನ ನೋಟದಿಂದಲೇ ಅವರೆಲ್ಲ ಅರ್ಥ ಮಾಡಿಕೊಂಡರು. ಆಗ ತಂಗಿ ನಗುತ್ತಾ, ಅಮ್ಮ ಇದು ನನಗೆ ಉಡುಗೊರೆಯಾಗಿ ಮದುವೆ ಸಮಯದಲ್ಲಿ ನೀಡಿದ್ದಾರೆ ಎಂದು ತಿಳಿಸಿದಳು. ಅಣ್ಣ, ನನ್ನ ಅಮ್ಮ ಮದುವೆ ಸಂದರ್ಭದಲ್ಲಿ ನೀಡಿರುವ ಎಲ್ಲ ಐಷಾರಾಮಿ ವರದಕ್ಷಿಣೆಯಿಂದ, ಅಂದರೆ ಫರ್ನಿಚರ್ಗಳಾಗಿರ್ಬೋದು, ಚಿನ್ನಗಳನ್ನು, ಎಲ್ಲ ವಸ್ತುಗಳಿಂದ ನನ್ನ ಗೌರವ ಹೆಚ್ಚಿದೆ. ನನಗೆ ಅಲ್ಲಿರುವ ಸ್ಥಾನಮಾನ ಅಷ್ಟಿಷ್ಟಲ್ಲ. ಇದೆಲ್ಲವೂ ಅಮ್ಮನಿಂದ ಸಾಧ್ಯವಾಯಿತು ಎಂದು ಸಂತೋಷದಲ್ಲಿ ಹೇಳಿದಳು. ನೀನು ಹೊರದೇಶದಲ್ಲಿ ಕಷ್ಟಪಟ್ಟು ದುಡಿದ ಕಾರಣದಿಂದ ನಮಗೆ ಇಷ್ಟೆಲ್ಲ ಸಿಕ್ಕಿದೆ ಎಂಬ ಕೃತಜ್ಞತಾ ಭಾವನೆ ಇರಲಿಲ್ಲ. ಆ ಕ್ಷಣದಲ್ಲಿ ನನಗೆ ಎಲ್ಲ ಅರ್ಥವಾಯಿತು. ನಾನು ಇಷ್ಟು ವರ್ಷಗಳ ಕಾಲ ದುಡಿದದ್ದು ಎಲ್ಲಿಗೆ ಹೋಯಿತು ಎಂದು ನಾನು ಅರ್ಥ ಮಾಡಿಕೊಂಡೆ. ಎಲ್ಲ ಸಹೋದರಿಯರಿಗೂ ಚಿನ್ನ ಒಡವೆಗಳನ್ನು ಮದುವೆ ಸಂದರ್ಭದಲ್ಲಿ ಮಾಡಿದ್ದಲ್ಲದೆ ಬೇರೆ ಒಡವೆಗಳನ್ನು ಮಾಡಿಸಿಕೊಟ್ಟಿದ್ದರು. ನನ್ನ ತಮ್ಮನಿಗೂ ಹೊಸದಾದ ವ್ಯವಹಾರವನ್ನು ಶುರು ಮಾಡಿಸಿದ್ದರು. ಆದರೆ ನನಗಾಗಲಿ ನನ್ನ ಹೆಂಡತಿ ಶೀತಲ್ಗಾಗಲಿ ಒಂದು ನಯಾ ಪೈಸೆನೂ ಅವರು ಕೂಡಿಟ್ಟಿರಲಿಲ್ಲ. ನನ್ನ ಹೆಂಡತಿ ಭಿಕ್ಷುಕಿಯ ವೇಷದಲ್ಲಿ ಮನೆಯಲ್ಲಿ ಕೆಲಸದಾಳುವಿನಂತೆ ಕೆಲಸ ಮಾಡಬೇಕಿತ್ತು. ಕ್ಷಣದಲ್ಲಿ ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಆದರೆ ನನ್ನ ಹೆಂಡತಿ ಶೀತಲ್ ಇಷ್ಟು ವರ್ಷಗಳ ಕಾಲ ಯಾಕೆ ಒಂದು ಮಾತನ್ನು ಹೇಳಲಿಲ್ಲ ಎಂದು ನಾನು ಯೋಚಿಸ್ತಿದ್ದೆ. ಮನೆಯಲ್ಲಿ ಮಗುವನ್ನು ನೋಡಿಕೊಳ್ಳುತ್ತಾ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಮೌನವಾಗಿ ಯಾವ ದೂರುಗಳನ್ನು ಹೇಳದೆ ಜೀವನ ಸಾಗಿಸುತ್ತಿದ್ದಳು. ಅಂದು ನವರಾತ್ರಿಯ ದಿನವಾಗಿತ್ತು. 2 ದಿನಗಳ ನಂತರ ನವರಾತ್ರಿಯ 9 ದಿನಗಳು ಪೂರ್ಣಗೊಳ್ಳುತ್ತಿದ್ದವು. ಅಂದು ಹೆಂಡತಿಗೆ ಊಟ ಬಡಿಸಬೇಕಿತ್ತು ಎಂದು ಶೀತಲ್ ಬಂದು ಹೇಳಿದಾಗ ನಾನು ನನ್ನ ಮಗನ ಜೊತೆ ಮಾತನಾಡುತ್ತಾ ಆಟವಾಡುತ್ತಿದ್ದೆ. ಆ ನವರಾತ್ರಿಯ ಕೊನೆಯ ದಿನದ ಪೂಜೆ ಪುನಸ್ಕಾರ ನಾನು ನನ್ನ ಹೆಂಡತಿ ಮತ್ತು ಮಗುವಿಗೆ ಬೇಕಾದದ್ದನ್ನು ಯಾರಿಗೂ ತಿಳಿಸದೆ ಶಾಪಿಂಗ್ ಮಾಡಿ ತಂದು ಕಪಾಟಲ್ಲಿ ಇಟ್ಟುಬಿಟ್ಟೆ. ಅವಳು 9 ದಿನ ಉಪವಾಸ ವ್ರತವನ್ನು ಆಚರಿಸಿದ್ದಳು. ಉಪವಾಸ ಹಿಡಿದಿದ್ದರೂ ಮನೆಯಲ್ಲಿ ಕೆಲಸವನ್ನು ಪಾಪ ಅವಳೇ ಮಾಡುತ್ತಿದ್ದಳು. ನಾನು ಅವಳಿಗೆ ಸರ್ಪ್ರೈಸ್ ಆಗಿ ಉಡುಗೊರೆಯನ್ನು ನೀಡಬೇಕು ಮತ್ತು ಅವಳಲ್ಲಿ ಕ್ಷಮೆಯನ್ನು ಕೇಳಬೇಕು ಎಂದು ಕೂಡ ಬಯಸಿದ್ದೆ. ನಾನು ಅವಳಿಗೆ ಊಟ ಮಾಡಿಸಬೇಕಿತ್ತು. ಆ ಸಮಯ ಆಗುವಾಗ ಅವಳೆಲ್ಲಿಯೂ ಕಾಣಿಸುತ್ತಿರಲಿಲ್ಲ. ನಾನು ಅವಳು ಎಲ್ಲಿ ಅಂತ ಹೇಳಿ ಹುಡುಕಾಡುತ್ತಿರುವಾಗ ಅವಳು ಮಗನಿಗೆ ಹಳೆಯ ಬಟ್ಟೆಯನ್ನು ಧರಿಸುವಂತೆ ಒತ್ತಾಯಿಸುತ್ತಿದ್ದಳು. ಆದರೆ ಮಗ ನನಗೆ ಹಳೆಯದಾದ ಬಟ್ಟೆ ಬೇಡ, ಅಪ್ಪ ತಂದ ಹೊಸ ಬಟ್ಟೆ ಕೊಡು ಎಂದು ಹಠ ಹಿಡಿದು ಕುಳಿತಿದ್ದ. ನಾನು ಕೊಟ್ಟದ್ದನ್ನು ಧರಿಸಬೇಕು, ಇಲ್ಲದಿದ್ದರೆ ಹೊಡೆಯುತ್ತೇನೆ ಎಂದು ಗದರಿಸುತ್ತಿದ್ದಳು. ನಾನು ಹೋಗಿ ಕೇಳಿದೆ, ನಾನು ಮೊನ್ನೆ ತಂದ ಬಟ್ಟೆ ಎಲ್ಲಿದೆ? ಆಗ ಅವರು ಮಕ್ಕಳಿಗೆ ಬೇಕು ಅಂತ ತೆಗೆದುಕೊಂಡಿದ್ದಾರೆ. ಹಳೆಯದಾದ ಬಟ್ಟೆ ಕೂಡ ಅವನದ್ದಾಗಿರಲಿಲ್ಲ. ಅಕ್ಕನ ಮಕ್ಕಳ ಹಳೆಯ ಬಟ್ಟೆ ಆಗಿತ್ತು. ಎಲ್ಲ ಬಟ್ಟೆಗಳು ಅವರಿಗೆ ಚಿಕ್ಕದಾದ ನಂತರ ನನ್ನ ಮಗನಿಗೆ ನೀಡ್ತಿದ್ರು. ಯಾವ ಹೊಸ ಬಟ್ಟೆಗಳನ್ನು ನನ್ನ ತಾಯಿ ಖರೀದಿಸಿ ಕೊಡುತ್ತಿರಲಿಲ್ಲ. ಅವನಿಗೆ ಆಟವಾಡಲು ಯಾವ ಟಾಯ್ಸ್ ಕೂಡ ತೆಗೆದುಕೊಡಲಿಲ್ಲ. ನನ್ನ ಅಕ್ಕನ ಮಕ್ಕಳಿಗೆಂದು ಖರೀದಿಸಿ ಇಲ್ಲಿಡುತ್ತಿದ್ದರು. ಅದರಲ್ಲಿ ಯಾವಾಗಲಾದರೂ ಒಮ್ಮೆ ನೀಡಿದಾಗ ನನ್ನ ಮಗ ಆಟವಾಡಬೇಕಿತ್ತು. ಸ್ವಲ್ಪ ಜಾಸ್ತಿ ಆಟವಾಡಿದರೆ ಹಾಳಾಗುತ್ತೆ ಎಂದು ಅಮ್ಮ ಮಗನಿಗೆ ಜೋರು ಮಾಡ್ತಿದ್ರು. ನನಗೆ ನನ್ನ ಮನೆಯವರ ಬಗ್ಗೆ ತುಂಬ ನಾಚಿಕೆ, ಅವಮಾನ, ಬೇಸರವೂ ಆಯಿತು.
ನೋವು ದುಃಖ ತಡೆಯೋದಕ್ಕೆ ಆಗುತ್ತಿರಲಿಲ್ಲ. ಕಣ್ಣಲ್ಲಿ ಕಣ್ಣೀರು ಬಂತು. ನಾನು ನನ್ನ ಹೆಂಡತಿ ಶೀತಲಲ್ಲಿ ಕ್ಷಮೆಯನ್ನು ಕೇಳಿದೆ. ಶೀತಲ್, ಕ್ಷಮಿಸು. ಇವತ್ತು ಒಂದು ದಿನ ನೀನು ಸಹಿಸಿಕೊ. ನಾಳೆ ನಾನು ಮಗುವಿನ ಮತ್ತು ನಿನ್ನ ಪಾಸ್ಪೋರ್ಟ್ ವ್ಯವಸ್ಥೆಯನ್ನು ಮಾಡಿಸುತ್ತೇನೆ. ನಿಮ್ಮಿಬ್ಬರನ್ನು ಈ ಮನೆಯಲ್ಲಿ ಇರಿಸುವುದಿಲ್ಲ. ನಾನು ನನ್ನ ಜೊತೆ ಜರ್ಮನಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ತಿಳಿಸಿದೆ. ಈಗ ನಾನು ನಿನಗೆ ಮತ್ತು ಮಗುವಿಗೆ ಹೊಸ ಬಟ್ಟೆಯನ್ನು ತಂದಿದ್ದೇನೆ. ಇದನ್ನು ಧರಿಸು ಎಂದು ಕಪಾಟಿನಲ್ಲಿ ಇಟ್ಟಿದ್ದ ಬಟ್ಟೆಯನ್ನು ತಂದು ನೀಡಿದೆ. ಅವಳ ಕಣ್ಣಲ್ಲಿ ಕಣ್ಣೀರು ಜಾರಿ ಕೆಳಗೆ ಬಿತ್ತು. ರೀ, ನಿಮ್ಮ ಅಮ್ಮ ನಾನು ಅಲಂಕಾರ ಮಾಡಿ ಹೊಸ ಬಟ್ಟೆ ಧರಿಸುವುದನ್ನು ಇಷ್ಟಪಡುವುದಿಲ್ಲ ಎಂದು ತಿಳಿಸಿದಳು. ನೀವು ಜರ್ಮನಿಗೆ ಹೋದ ನಂತರ ನಾನು ಒಂದು ಹೊಸ ಬಟ್ಟೆಯನ್ನು ಇವತ್ತಿನ ತನಕ ಹಾಕಿರಲಿಲ್ಲ ಎಂದು ಹೇಳಿದಳು. ಆಗ ನನಗೆ ದುಃಖ ಉಂಬಳಿಸಿ ಬಂತು. ನಿನ್ನಂಥ ಹೆಂಡತಿಯನ್ನು ಪಡೆಯುವುದಕ್ಕೆ ನಾನು ಯೋಗ್ಯನಲ್ಲ, ಆದರೂ ನಾನು ಅದೃಷ್ಟವಂತ ಎಂದು ತಿಳಿಸಿದೆ. ನಾನಿದ್ದೇನೆ, ಅಮ್ಮ ಏನೂ ಹೇಳೋದಿಲ್ಲ. ನೀನು ಧೈರ್ಯವಾಗಿ ಹೊಸ ಬಟ್ಟೆಯನ್ನು ಧರಿಸು, ಅಲಂಕಾರವನ್ನು ಮಾಡಿ ಬಾ ಎಂದು ತಿಳಿಸಿದೆ. ಆದರೂ ಶೀತಲ್ ನನಗೆ ಒಂದು ಮಾತನ್ನು ಯಾಕೆ ಹೇಳಿಲ್ಲ ಎಂದು ಕೇಳಿದೆ. ಆಗ ನೀವು ನಿಮ್ಮ ಅಮ್ಮನ ಮಾತಿನ ಮೇಲೆ ವಿಶ್ವಾಸ ಇಟ್ಟಿರುವಾಗ ಅವರ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ನಾನು ಯಾಕೆ ಒಡೆದು ಹಾಕಲಿ ಅಂತ ನಾನು ಯಾವುದನ್ನು ಕೂಡ ನಿಮ್ಮಲ್ಲಿ ಆರೋಪ ಮಾಡಲಿಲ್ಲ ಅಂತ ತಿಳಿಸಿದಳು. ನನಗೆ ತುಂಬ ಪಾಪ ಪ್ರಜ್ಞೆ ಕಾಡ್ತಿತ್ತು. ನಾನು ತುಂಬ ಪಶ್ಚಾತ್ತಾಪ ಪಡ್ತಿದ್ದೆ. ಆ ದಿನದ ಕಾರ್ಯಕ್ರಮದಂದು ನನ್ನ ಹೆಂಡತಿ ಹೊಸ ಬಟ್ಟೆಯನ್ನು ಅಲಂಕಾರದೊಂದಿಗೆ ಮಾಡಿದ್ದನ್ನು ಕಂಡು ಎಲ್ಲರೂ ಮುಖ ನೋಡಿಕೊಂಡರು. ಅವರ ಕಣ್ಣು ದೊಡ್ಡದಾಗಿತ್ತು. ಆದರೂ ನನ್ನ ಮುಂದೆ ಏನೂ ಮಾತನಾಡುವ ಹಾಗೆ ಇರಲಿಲ್ಲ. ನಾನು ಅವರನ್ನು ಜರ್ಮನಿಗೆ ಕರೆದುಕೊಂಡು ಹೋಗುವ ವಿಷಯವನ್ನು ಮನೆಯಲ್ಲಿ ಯಾರಲ್ಲೂ ಹೇಳಿರಲಿಲ್ಲ. ಸರ್ಪ್ರೈಸ್ ಆಗಿ ಹೋಗೋ ದಿನವೇ ಗೊತ್ತಾಗಲಿ ಎಂದು ನಾನು ಅಂದುಕೊಂಡಿದ್ದೆ. ಒಂದು ವೇಳೆ ಮೊದಲು ಗೊತ್ತು ಮಾಡಿದರೆ ಅವರು ಹೇಗಾದರೂ ಮಾಡಿ ಅದನ್ನು ತಪ್ಪಿಸುತ್ತಿದ್ದರು. ಅದಕ್ಕೋಸ್ಕರ ನಾನು ಎಲ್ಲ ಟಿಕೆಟ್ ವ್ಯವಸ್ಥೆ ಮಾಡಿದ ನಂತರ ಬಟ್ಟೆ ಬರಗಳನ್ನು ಗೊತ್ತಿಲ್ಲದೆ ಪ್ಯಾಕ್ ಮಾಡಿಸಿದೆ. ನಾಳೆ ನಾನು ಜರ್ಮನಿಗೆ ಹೋಗುತ್ತಿದ್ದೇನೆ ಎಂದು ತಿಳಿಸಿದೆ. ಆಗ ನನ್ನ ಅಮ್ಮ ತುಂಬ ಸಂತೋಷಪಟ್ಟರು. ಸಹೋದರಿಯರು ಕುಣಿದು ಕುಪ್ಪಳಿಸಿದರು. ಮರುದಿನ ತಯಾರಾಗುವುದನ್ನು ಕಂಡು ಆಶ್ಚರ್ಯದಿಂದ ಬೆಚ್ಚಿ ಬೆರಗಾದರು. ನನ್ನ ಅಮ್ಮ, ಯಾಕೆ ನಿನ್ನ ಹೆಂಡತಿ ಮತ್ತು ಮಗುವನ್ನು ಕರೆದುಕೊಂಡು ಹೋಗ್ತಿದ್ಯಾ? ನಾನು ಇಲ್ಲಿ ಒಂಟಿಯಾಗಿರ್ಬೇಕಾ ಎಂದು ಕೇಳಿದರು. ಆಗ ನಾನು ತಿಳಿಸಿದೆ, ನಿಮ್ಮ ಇನ್ನೊಬ್ಬ ಮಗ ಇದ್ದಾನಲ್ವಮ್ಮ, ಅವನಿಗೆ ಒಂದು ಹೆಣ್ಣನ್ನು ನೋಡಿ ಮದುವೆ ಮಾಡಿಸಿ. ಆಗ ನಿಮ್ಮ ಒಂಟಿತನ ಮಾಯವಾಗುತ್ತೆ. ಮನೆಗೆ ಆಗಾಗ ನಿಮ್ಮ ಮಕ್ಕಳು, ಹೆಣ್ಣು ಮಕ್ಕಳು ಬರ್ತಿರ್ತಾರೆ. ಅದರಿಂದ ಒಂಟಿತನ ಬರಲು ಸಾಧ್ಯವಿಲ್ಲ. ಅವರಿಗೂ ಭಯ ಕಾಡಿದ್ದು ಯಾಕಂದರೆ ನಾನು ನನ್ನ ಹೆಂಡತಿ ಮಗುವನ್ನು ಜರ್ಮನಿಗೆ ಕರೆದುಕೊಂಡು ಹೋದರೆ ಯಾವ ಹಣವನ್ನು ಕಳಿಸಲು ಸಾಧ್ಯವಿಲ್ಲ ಅಂತ. ಯಾಕೆ ಈಗ ಕರೆದುಕೊಂಡು ಹೋಗ್ತೀಯಾ ಅಂತ ಕೇಳಿದಾಗ, ನಾನಲ್ಲಿ ಒಂಟಿಯಾಗಿರುತ್ತೇನೆ, ನನಗೆ ಆಗಾಗ ಬರಲು ಸಾಧ್ಯವಿಲ್ಲ. ಹೆಂಡತಿ ಮಗುವನ್ನು ಬಿಟ್ಟು ನನಗೆ ಇರೋದಕ್ಕೆ ಆಗೋದಿಲ್ಲ. ಅದರಿಂದ ನನಗೆ ಕಂಪನಿಯವರು ಮನೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾನು ಮಗು ಮತ್ತು ಶೀತಲನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಅಲ್ಲಿಂದ ಹೊರಟೇ ಬಿಟ್ಟೆ. ನನ್ನ ಅಮ್ಮನಿಗೆ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ. ನಾನು ನನ್ನ ಹೆಂಡತಿಯನ್ನು ಇಷ್ಟು ಪ್ರೀತಿಸುತ್ತೇನೆಂದು ಅವರು ಅಂದುಕೊಂಡಿರಲಿಲ್ಲ. ಅವರ ಮಾತುಗಳನ್ನೆಲ್ಲ ನಂಬಿ ನಾನು ಅವಳಿಂದ ದೂರವಾಗುತ್ತೇನೆಂದು ಅವರು ಅಂದುಕೊಂಡಿದ್ದರು. ಇಂದಿಗೆ 1 ವರ್ಷ ಕಳೆದಿದೆ. ಅಮ್ಮನ ಕಾಲ್ ಪಿಕ್ ಮಾಡುತ್ತಿರಲಿಲ್ಲ. ಅಮ್ಮನ ಮೇಲೆ ವಿಪರೀತ ಸಿಟ್ಟು. ನಾನು ದುಡಿದ ಹಣದಲ್ಲಿ ಅವಳ ಮಕ್ಕಳನ್ನೆಲ್ಲ ಸಾಕಿದಳು. ನನ್ನ ಹೆಂಡತಿ ಮಗು ಬಿಟ್ಟು ಎಲ್ಲರನ್ನೂ ಅಮ್ಮ ನೋಡಿಕೊಂಡಿದ್ದಾಳೆ. ಅಮ್ಮ ನನಗೆ ಅದೆಷ್ಟೋ ಕರೆಗಳನ್ನು ಮಾಡಿದ್ದಳು. ಎಷ್ಟೇ ಕರೆ ಮಾಡಿದರೂ ನಾನು ಮಾತ್ರ ಆ ಫೋನ್ ರಿಸೀವ್ ಮಾಡುತ್ತಿರಲಿಲ್ಲ. ಆ ಕ್ಷಣದಲ್ಲಿ ನನ್ನ ಹೆಂಡತಿ, ನೀವು ಆ ರೀತಿ ಮಾಡಬಾರ್ದು, ಅದು ನಿಮ್ಮ ಹೆತ್ತಮ್ಮ. ಯಾವುದೋ ಕ್ಷಣದಲ್ಲಿ ಮಾಡಿದ ತಪ್ಪಿಗೋಸ್ಕರ ಅವರನ್ನು ಶಿಕ್ಷಿಸುವುದು ಸರಿಯಲ್ಲ. ಏನಾದರೂ ತುರ್ತು ವಿಷಯ ಇರಬೇಕು, ನೀವು ಕಾಲ್ ರಿಸೀವ್ ಮಾಡಿ ಮಾತನಾಡಿ ಎಂದು ನನ್ನಲ್ಲಿ ಅರ್ಥ ಮಾಡಿಸಿದಳು. ಅಮ್ಮ ಯಾವುದಾದ್ರೂ ಸಮಸ್ಯೆಯಲ್ಲಿ ಒಳಗಾಗಿರಬಹುದು, ಏನಾದರೂ ಆರೋಗ್ಯದಲ್ಲಿ ಏರುಪೇರಾಗಿರಬಹುದು. ಏನೇ ಮಾಡಿದರೂ ಅಮ್ಮ ಅಮ್ಮನೇ ಎಂದು ನಾವು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಬಾರ್ದು. ಕೆಲವೊಂದು ಸಲ ತಾಯಿಯಾದವಳು ಅನಿವಾರ್ಯತೆಯಿಂದ ಈ ರೀತಿ ಮಾಡೋದು ಸಹಜ. ಆದ್ದರಿಂದ ನಾವು ನಮಗೆ ಅನ್ಯಾಯವಾಗಿರ್ಬೋದು, ಬೇಸರವಾಗಿರ್ಬೋದು, ಆದರೆ ಅದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳೋದು ಬೇಡ. ಈಗ ಕಾಲ್ ರಿಸೀವ್ ಮಾಡಿ ಏನಾಗಿದೆ ಅಂತ ವಿಚಾರಿಸಿ ಅಂತ ತಿಳಿಸಿದ್ಲು. ಇಷ್ಟೆಲ್ಲ ನೋವನ್ನು ಸಹಿಸಿಕೊಂಡಿದ್ದರೂ ನನ್ನ ಹೆಂಡತಿ ನನ್ನ ಅಮ್ಮನ ಬಗ್ಗೆ ಒಂಚೂರು ಬೇಸರ ಇಟ್ಟುಕೊಂಡಿರಲಿಲ್ಲ. ನಾನು ಅಮ್ಮನಿಗೆ ಕರೆ ಮಾಡಿದಾಗ, ಮಗನೇ ಎಂದು ಜೋರಾಗಿ ಅತ್ತರು. ಏನಾಯ್ತಮ್ಮ, ಯಾಕೆ ಅಳ್ತಿದ್ದೀರಾ ಎಂದು ಕೇಳಿದಾಗ, ಮಗ, ನಿನ್ನ ತಮ್ಮ ಲವ್ ಮ್ಯಾರೇಜ್ ಆಗಿದ್ದಾನೆ. ಮದುವೆಯಾಗಿ 2 ದಿನ ಕೂಡ ನನ್ನ ಜೊತೆ ಚೆನ್ನಾಗಿರಲಿಲ್ಲ. ಅವಳಿಗೆ ತನ್ನ ಗಂಡ ತನ್ನ ತಾಯಿ ಜೊತೆ ಮಾತನಾಡೋದು ಇಷ್ಟವಿಲ್ಲ. ಅವಳು ಅವನ ಜೊತೆ ಜಗಳ ಮಾಡಿಕೊಂಡು ಅವನನ್ನು ಕರೆದು ಬೇರೆ ಮನೆ ಮಾಡಿ ಬಿಟ್ಟಿದ್ದಾಳೆ. ನಾನು ಇಲ್ಲಿ ಒಂಟಿಯಾಗಿದ್ದೇನೆ. ನನಗೂ ಆರೋಗ್ಯದಲ್ಲಿ ಕೂಡ್ತಾ ಇಲ್ಲ. ನಿನ್ನ ತಂಗಿಯನ್ನು ಅಥವಾ ಅಕ್ಕಂದಿರನ್ನು ಕರೆದಾಗ ನಮಗೆ ಸಮಯ ಇಲ್ಲ, ಮಕ್ಕಳಿಗೆ ಶಾಲೆ ಇದೆ, ನಮಗೆ ಅದು ಇದೆ ಇದು ಇದೆ ಅಂತ ಕಾರಣ ಹೇಳಿ ತಪ್ಪಿಸ್ತಿದ್ದಾರೆ. ನನಗೆ 1 ಹೊತ್ತು ಊಟವನ್ನು ಬೇಯಿಸಿಕೊಡಲು ಯಾರೂ ಬರುತ್ತಿಲ್ಲ ಮಗನೇ. ನಾನಿಲ್ಲಿ ಒಂಟಿಯಾಗಿದ್ದೇನೆ. ದಯವಿಟ್ಟು ಕ್ಷಮಿಸಪ್ಪ. ನೀನು ಕಷ್ಟಪಟ್ಟು ದುಡಿದ ಹಣವನ್ನು ಅಕ್ಕ ತಂಗಿ ತಮ್ಮನ ವ್ಯವಹಾರಕ್ಕಾಗಿ ಒಡ್ಡಿದೆ. ನಿನಗಾಗಲಿ ನಿನ್ನ ಹೆಂಡತಿಗಾಗಿ ಯಾವ ಖರ್ಚುಗಳನ್ನು ಮಾಡಲಿಲ್ಲ. ನಾನು ಇಷ್ಟೆಲ್ಲ ನೋವುಗಳನ್ನು ನಿನ್ನ ಹೆಂಡತಿಗೂ ನೀಡಿದರೂ ಅವಳು ಏನು ನಿನ್ನಲ್ಲಿ ಒಂದು ದೂರನ್ನು ಹೇಳಲಿಲ್ಲ. ಅಂಥ ಸೊಸೆ ಸಿಗೋದಕ್ಕೆ ನಾನು ಪುಣ್ಯ ಮಾಡಿರಬೇಕು. ಆದರೆ ಆ ಕ್ಷಣದಲ್ಲಿ ನನಗೆ ಅರ್ಥವಾಗಲಿಲ್ಲ. ನಾನು ಮಾಡಿದ ತಪ್ಪಿಗೋಸ್ಕರ ದೇವರು ಇವತ್ತು ನನಗೆ ಸರಿಯಾದ ಶಿಕ್ಷೆಯನ್ನು ನೀಡಿದ್ದಾನೆ. ನಾನಿಲ್ಲಿ ಒಂಟಿಯಾಗಿದ್ದೇನೆ ಮಗನೇ. ನನಗೆ ಒಂಟಿಯಾಗಿ ಜೀವಿಸಲು ಸಾಧ್ಯವಿಲ್ಲ ಮಗ ಎಂದು ಜೋರಾಗಿ ಅತ್ತಳು. ಅಮ್ಮ,
ನನಗೆ ಇಷ್ಟೆಲ್ಲ ನೋವನ್ನು ಮಾಡಿದರೂ ನನ್ನ ಹೆಂಡತಿ ಮಾತ್ರ ಯಾವುದನ್ನು ಮನಸ್ಸಲ್ಲಿ ಇಟ್ಟುಕೊಂಡಿರಲಿಲ್ಲ. ವೀಕ್ಷಕರೇ, ನೀವೇ ಹೇಳಿ, ನಾನೀಗ ಏನು ಮಾಡಲಿ? ನನ್ನ ಅಕ್ಕ ತಂಗಿ ತಮ್ಮ ಮಾಡಿದ ಹಾಗೆ ಬಿಟ್ಟು ಬಿಡ್ಲಾ, ಅಥವಾ ನಮ್ಮ ಜೊತೆ ಅಮ್ಮನನ್ನು ಕರೆದುಕೊಂಡು ಬರಲಾ? ಅವರು ಮಾಡಿದ ಕರ್ಮಕ್ಕೆ ಪ್ರತಿಫಲವಾಗಿ ಸಿಕ್ಕಿದ್ಯಾ ಎಂದು ಅಂದುಕೊಳ್ಳಲ್ಲ ಎಂಬುದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಯೋಚಿಸುತ್ತಿರುವಾಗ ನನ್ನ ಹೆಂಡತಿ ಶೀತಲ್, ನೋಡಿ, ಅದು ನಿಮ್ಮ ಅಮ್ಮ. ನಿಮ್ಮನ್ನು 9 ತಿಂಗಳು ಹೊಟ್ಟೆಯಲ್ಲಿ ಕಾಪಾಡಿಕೊಂಡು ನಿಮ್ಮನ್ನು ಆರೈಕೆ ಮಾಡಿ ರಾತ್ರಿ ಹಗಲು ಕಷ್ಟಪಟ್ಟು ನಿಮ್ಮನ್ನು ಸಾಕಿ ದೊಡ್ಡದನ್ನಾಗಿ ಮಾಡಿಸಿದ್ದಾಳೆ. ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಬೇಕಾದಷ್ಟು ಖರ್ಚು ಮಾಡಿದ್ದಾಳೆ, ಕಷ್ಟಪಟ್ಟಿದ್ದಾಳೆ. ಇವತ್ತು ನೀವು ದುಡಿದ ಹಣದಿಂದ ತಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಭಾವಿಸಿದ್ದಾಳೆ. ಆದರೂ ಎಷ್ಟೇ ಬುದ್ಧಿವಂತರಾದರೂ, ಎಷ್ಟೇ ಹಿರಿಯರಾದರೂ ಕೆಲವೊಂದು ಸಲ ತಮ್ಮಿಂದ ತಪ್ಪಾಗೋದು ಸಹಜ. ಸಮಯ ಅವರ ತಪ್ಪನ್ನು ತಿದ್ದಿಕೊಡುತ್ತೆ. ಆದ್ದರಿಂದ ನೀವು ಮನಸ್ಸಲ್ಲಿ ಏನೇ ಒಂದು ನೋವನ್ನು, ಬೇಸರವನ್ನು ಇಟ್ಟುಕೊಳ್ಬೇಡಿ. ನಿಮ್ಮ ಅಮ್ಮನಿಗೆ ಪಾಸ್ಪೋರ್ಟ್ ವ್ಯವಸ್ಥೆಯನ್ನು ಮಾಡಿಸಿ ಇಲ್ಲಿಗೆ ಕರೆದುಕೊಂಡು ಬನ್ನಿ. ನಾನು ನಿಮ್ಮ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದಳು. ಆತ್ಮೀಯರೇ, ಈ ಕಥೆಗಳೆಲ್ಲ ನಿಮ್ಮ ಜೀವನದಲ್ಲೂ ನಡೆದಿರಬಹುದು. ಕೆಲವು ಸಲ ನಾವು ಕ್ಷಮಿಸಿರ್ಬೋದು, ಕೆಲವು ಸಲ ನಾವು ಕೋಪದಿಂದ ಮನೆ ಬಿಟ್ಟು ಬಂದಿರಬಹುದು. ಆದರೆ ಹೆತ್ತ ತಾಯಿ ಕೂಡ ಅರ್ಥ ಮಾಡಿಕೊಳ್ಬೇಕು, ನಾವು ಮಕ್ಕಳಲ್ಲಿ ಭೇದ ಭಾವ ಮಾಡಬಾರ್ದು. ಎಲ್ಲ ಮಕ್ಕಳು ನಮಗೆ ಒಂದೇ. ಆದರೂ ಹೆತ್ತ ತಂದೆ ತಾಯಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲವೊಂದು ಸಲ ಮಾಡಿರುವ ತಪ್ಪನ್ನು ನಾವು ಕ್ಷಮಿಸಬೇಕು. ಯಾಕಂದರೆ ನಾವು ಮಾಡಿರುವ ತಪ್ಪುಗಳಿಗೆ ದೇವರಿಗೆ ಕ್ಷಮಿಸುವಾಗ ನಮ್ಮಂಥ ಮನುಷ್ಯರು ಕ್ಷಮಿಸುವುದು ದೊಡ್ಡ ವಿಷಯವೇ ಅಲ್ಲ. ಅದು ಅಲ್ಲದೆ ತಾಯಿ ದೇವರಿಗೆ ಸಮಾನ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಲು ಮರಿಬೇಡಿ. ಧನ್ಯವಾದಗಳು.